ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ದಾಸ್. ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಜ್ಯೋತಿಷ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಯೂಶಲಿ ನಮಗೆಲ್ಲ ಗೊತ್ತಾಗೋದೇನು ಅಂತ ಹೇಳಿದ್ರೆ ರಾಶಿ ಭವಿಷ್ಯವನ್ನು ಹೇಳ್ತೀವಿ, ದಿನ ಭವಿಷ್ಯವನ್ನು ಹೇಳ್ತೀವಿ. ಆದರೆ ಈ ನಕ್ಷತ್ರ ನಾಡಿಯ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಮತ್ತು ವಿಭಿನ್ನವಾದಂತಹ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ದಿನ ಭವಿಷ್ಯವಾಗಲಿ ಅಥವಾ ರಾಶಿ ಭವಿಷ್ಯವಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳೋದಿಲ್ಲ. ಏನು ಅಂತ ಹೇಳಿದರೆ ನಿಮ್ಮ ಭವಿಷ್ಯವನ್ನು ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಜ್ಯೋತಿಷ್ಯದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನಿಮ್ಮ ಭವಿಷ್ಯದ ಬಗ್ಗೆ ನೀವೇನಾದರೂ ತಿಳ್ಕೊಳ್ಬೇಕು ಅಥವಾ ವಾಸ್ತುವಿನ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು, ಹಾಗೆ ನಿಮ್ಮ ಭವಿಷ್ಯದಲ್ಲಿ ಅಥವಾ ಏನಾದರೂ ದೋಷಗಳಿದ್ದರೆ ಸರಳವಾಗಿ ಅದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳನ್ನು ಕಂಡುಹಿಡ್ಕೊಂಡು ಆ ಒಂದು ಸಮಸ್ಯೆಯಿಂದ ದೂರ ಉಳಿಯೋದು ಹೇಗೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಅಶ್ವವೇಗ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಪಂಡಿತ್ ದಿನೇಶ್ ಗುರೂಜಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ವೀಕ್ಷಕರೇ, ಏನು ಅಂತ ಹೇಳಿದ್ರೆ ದಿನ ಭವಿಷ್ಯ ಆಗಲಿ ಅಥವಾ ರಾಶಿ ಭವಿಷ್ಯಗಳನ್ನು ಮುಖಾಂತರವಾಗಿ ಇವತ್ತಿನ ದಿನ ಹೇಗಿದೆ ಅಂತ ನೀವು ತಿಳ್ಕೊಳ್ಬಹುದಾಗಿದೆ ನಿಮ್ಮ ಗ್ರಹಗತಿಯ ಮೇಲೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಅಂತ ಹೇಳಿದ್ರೆ ರಾಶಿ ಭವಿಷ್ಯ ಅನ್ನೋದಿರೋಲ್ಲ, ದಿನ ಭವಿಷ್ಯ ಅನ್ನೋಂಥದ್ದಿರೋಲ್ಲ. ಸೈಂಟಿಫಿಕ್ ಟೆಕ್ನಾಲಜಿಯ ಮುಖಾಂತರವಾಗಿ ಹಾಗೆ ಪ್ಲಾನೆಟ್ ಆಸ್ಟ್ರಾಲಜಿಯ ಮುಖಾಂತರವಾಗಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳಿಗೆ ಸುದೀರ್ಘವಾದಂಥ ಪರಿಹಾರವನ್ನು ಸುಮಾರು ವರ್ಷಗಳಿಂದ ಈ ಗುರೂಜಿಯವರು ನೀಡ್ತಾ ಬಂದಿದ್ದಾರೆ. ಇನ್ನು ಇವರ ಬಳಿ ನೀವು ಕ್ಲಾಸಸ್ನು ಕೂಡ ತಗೊಳ್ಬಹುದಾಗಿದೆ. ಕ್ಲಾಸಸ್ನ ಏನಾದರೂ ಅಟೆಂಡ್ ಮಾಡಬೇಕು ಅಂದರೆ ಹೇಗೆ ಅಟೆಂಡ್ ಮಾಡಬೇಕು, ಆ ಕ್ಲಾಸಸ್ಸಲ್ಲಿ ಏನು ಹೇಳ್ಕೊಡ್ತಾರೆ, ಆನ್ಲೈನ್ ಕ್ಲಾಸಸ್ ಇರುತ್ತಾ ಅಥವಾ ಆಫ್ಲೈನ್ ಕ್ಲಾಸಸ್ ಇರುತ್ತಾ, ಡ್ಯೂರೇಷನ್ ಎಷ್ಟಿರುತ್ತೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಗುರುಗಳೇ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನಾಶಾಸ್ತ್ರವೂ ಕೂಡ ಇದೆ, ಹಾಗೆ ವಾಸ್ತುಶಾಸ್ತ್ರವೂ ಕೂಡ ಇದೆ, ಕ್ಲಾಸಸ್ ಕೂಡ ನೀವು ಹೇಳ್ತೀರಾ. ಸುಮಾರು 65,000 ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀರಾ. ಇದ್ರ ಕುರಿತಾಗಿ ಮೊದಲನೇದಾಗಿ ವೀಕ್ಷಕರಿಗೆ ಪರಿಚಯ ಮಾಡಿಸೋದಾದರೆ. ಖಂಡಿತ ಪ್ರತಿಯೊಬ್ಬ ಮನುಷ್ಯನಿಗೂ ಯಾರೇ ಆಗಿರ್ಬೋದು ನಾಳೆ ಭವಿಷ್ಯದ ಬಗ್ಗೆ ಒಂದು ಚಿಂತನೆ, ಆಲೋಚನೆ, ಆಸೆ, ಭಯ ಎಲ್ಲವೂ ಇರತಕ್ಕಂಥದ್ದು ನಾಳೆ ಬಗ್ಗೆ. ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಅವ್ರಿಗೆ ಸಂತೋಷನೂ ಕೊಡ್ಬೋದು, ಭಯನೂ ಕೊಡ್ಬೋದು, ಅಥವಾ ಮತ್ತೊಂದು ಕೊಡ್ಬೋದು. ಯಾಕಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ನಾವು ಮಾಡಿರ್ತೀವಿ ಲೈಫಲ್ಲಿ. ಫ್ಯೂಚರಲ್ಲಿ ಹೇಗಿರುತ್ತೆ ಅನ್ನೋ ಒಂದು ಒಂಥರ ಒಂದು ಭಯದ ವಾತಾವರಣ ಇದ್ದೇ ಇರ್ತಕ್ಕಂಥದ್ದು. ಆದರೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಾವು ಹೋಗ್ತೀವಲ್ವ, ಈಗ ತುಂಬ ಜನ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾರಾದರೂ ಹೊಸಬರನ್ನು ತಗೊಂಡ್ರೆ ಆ ಕೆಲಸ ಹಾಳಾಗುತ್ತೆ. ಕೆಲಸ ಗೊತ್ತಿರೋರನ್ನ ನಾವು ಸ್ವಲ್ಪ ಹೆಚ್ಚಿಗೆ ಸ್ಯಾಲ್ರಿ ಕೊಟ್ಬಿಟ್ಟು ತಗೊಳ್ತೀವಿ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ. ಅದು ಏನು ಅಂತಂದರೆ ಆಗ್ತಕ್ಕಂಥ ಕಾರ್ಯದಲ್ಲಿ ಗೊಂದಲ ಆಗಬಾರ್ದು ಅಂತ. ಆ ರೀತಿ ತಗೊಳ್ಬೇಕಾದ್ರೆ ಜೀವನದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಹೊಸತನದಲ್ಲೂ ಕೂಡ ಅನುಭವ ಇರಲ್ಲ. ತುಂಬ ಜನ ಎಡ್ಬೋದೇ ಅಲ್ಲಿ, ನಮ್ಗೆ ಅನುಭವ, ಅಯ್ಯೋ ನನಗೆ ಗೊತ್ತಾಗಲಿಲ್ಲ, ನನಗೆ ಅನುಭವ ಇರಲಿಲ್ಲ ಹಾಗೆ ಅಂತ. ಆದರೆ ನಮಗೆ ಅನುಭವ ಕೊಡುವಂಥ ಅಥವಾ ವಿವೇಕ ಕೊಡ್ತಕ್ಕಂಥ ಒಂದು ಇಂಟೆಲಿಜೆನ್ಸ್ ಇದೆ. ಅದನ್ನೇ ನಾನು ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಕರೆಯೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವತ್ತೆಲ್ಲರೂ ಮಾತಾಡ್ತಾರೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ನಾವೇನು ಕೇಳಿದ್ದೀವಿ, ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂತಂದರೆ ಮನುಷ್ಯ ಏನು ಮಾಡ್ತಾನೋ ಅದರದ್ದು 10% 20% ಮಿಷಿನ್ ಮಾಡ್ತಾ ಇದೆ ಇವತ್ತು. ಯಾವುದೇ ಒಂದು ಇಂಡಸ್ಟ್ರೀಸ್ ತಗೊಳ್ಳಿ, ಆ ಇಂಡಸ್ಟ್ರೀಸಲ್ಲಿ ಒಂದು ಪ್ಯಾಕಿಂಗ್ ಎತ್ತಿಡಬೇಕು ಅಂತಂದರೆ ಅಲ್ಲಿ ರೋಬೋಟ್ಸ್ ಬಂದು ಅದನ್ನು ಎತ್ಕೊಂಡು ಅದೇ ಕರೆಕ್ಟಾಗಿ ಪ್ಲೇಸ್ ಮಾಡುತ್ತೆ. ಮತ್ತೊಂದೇನು ಅಂತಂದರೆ ಇವತ್ತು TV ಪ್ಯಾನಲ್ಸ್ಗಳು ಯಾವುದೇ ಒಂದು, ಇಲ್ಲಿ TV ಪ್ಯಾನಲ್ಸ್ ಅಂತ ನಾವು ಕರಿತೀವಲ್ವಾ, ಮುಂಚೆ TV ಪ್ಯಾನಲ್ಲು ಒಂದು ಲೈನಾಗಿ ಒಂದು 200 ಜನ ಕೂತ್ಕೊಂಡು ಒಂದೊಂದೇ ಹಾಕೋರು. ರೋಬೋಟ್ಸ್ ಬಂದ್ಬಿಟ್ಟು ಏನಾಗಿದೆ, ಕರೆಕ್ಟಾಗಿ ಅಲ್ಲಿಗೆ ಪ್ಲೇಸ್ ಮಾಡಿ ಸಾಲ್ಡರ್ ಮಾಡಿ ಕಳಿಸ್ತಾ ಇದೆ. ಇದರಿಂದ ಏನಾಗಿದೆ,
ಹ್ಯೂಮನ್ ಲೇಬರ್ ಕಮ್ಮಿ ಆಗಿದೆ, ಹಾಗೆ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಮತ್ತು ಹ್ಯೂಮನ್ ಎರರ್ ಏನಾಗುತ್ತೆ, ಯಾರಿಗೋ ಒಬ್ಬರಿಗೆ ತುಂಬ ದುಃಖದಲ್ಲಿದ್ದಾಗ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಅಲ್ಲಿ ಎರರ್ಸ್ ಜಾಸ್ತಿ ಬರುತ್ತೆ. ಫೈನಲ್ ಯಾವುದೋ ಒಂದು ಪ್ರೊಡಕ್ಷನಲ್ಲಿ ನೋಡಿದಾಗ ಲಾಸ್ಟಲ್ಲಿ 100 ಪೀಸಲ್ಲಿ 20 ಪೀಸು ಹೋಗ್ಬಿಟ್ಟಿರುತ್ತೆ, ಬಿಕಾಸ್ ಹ್ಯೂಮನ್ ಎರರ್ ಅವನ ಮನಸ್ಥಿತಿ, ಅವನ ಪರಿಸ್ಥಿತಿಗೆ. ಬಟ್ ರೋಬೋಟ್ಸ್ ಆ ಥರ ಅಲ್ಲ. ಯಾಕಂದ್ರೆ ರೋಬೋಟ್ಸ್ಗೆ ಯಾವುದೇ ರೀತಿ ಆಯಾಸ ಅಥವಾ ಸಂಸಾರದ ಸಮಸ್ಯೆ ಅಥವಾ ದುಡ್ಡು ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಅಂಥವೆಲ್ಲ ಇರೋದಿಲ್ಲ. ಅದಕ್ಕೆ ನಾವು ಅದು ಫೀಡ್ ಮಾಡಿಬಿಟ್ಟಿರ್ತೀವಿ, ಈಗ ಹೋಗ್ಬಿಟ್ಟು ಹಿಂಗೆ ಮುಗಿಸ್ಬೇಕು. ಸೊ ಯಾವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತೋ, ರೋಬೋಟ್ಸ್ ಯೂಸ್ ಮಾಡಿದ್ರು, ಅದರಲ್ಲಿ ಬರ್ತಕ್ಕಂಥ ಪ್ರೊಡಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಆ ಪ್ರೊಡಕ್ಷನ್ಸ್ ಎಲ್ಲ ರಿಜೆಕ್ಷನ್ ಕಮ್ಮಿ ಆಗೋಯ್ತು, 0.01% ಬಂತು. ಆ ಬೇಸಿಸ್ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಡೆವಲಪ್ ಮಾಡ್ಕೊಂಡು ಹೋದರು. ಯಾಕಂದರೆ ನಮ್ಮ ಅನುಭವನ ಅದರೊಳಗಡೆ ಫೀಡ್ ಮಾಡಿದ್ರೆ ಕರೆಕ್ಟಾಗಿ ಎಷ್ಟು ಅನುಭವ ಬೇಕೋ ಅಷ್ಟೇ ಮಾಡುತ್ತೆ. ಮನುಷ್ಯನ ಅನುಭವ ಏನಾಗುತ್ತೆ, ಅವನ ಮನಸ್ಸಿನ ಆಂತರಿಕ ವಿಚಾರದಲ್ಲಿ ಬರುತ್ತೆ. ಪ್ರತಿ ದಿವಸ ನಾವು ಇಲ್ಲಿ ಕುತ್ಕೊಳ್ತೀವಿ, ಇನ್ಮೇಲೆ 8 ರಿಂದ 9 ಕುತ್ಕೊಳ್ತಕ್ಕಂಥ ಗುರೂಜಿಗೂ ಕೂಡ ಒಂದೇ ರೀತಿ ಮನೋಭಾವ ಇರಲ್ಲ. ಪ್ರತಿ ದಿವಸ ತೋರ್ಪಡಿಗೆಗೆ ನಾವು ಸೀರಿಯಸ್ ಆಗಿರ್ಬೇಕು, ಯಾಕಂದರೆ ಇದು ಪಬ್ಲಿಕ್ ಕಾರ್ಯಕ್ರಮ. ಆದರೆ ಮನಸ್ಸಿನಲ್ಲಿ ಇವತ್ತು ಸಂತೋಷ ಇರ್ಬೋದು ನನಗೆ, ಬೆಳಗ್ಗೆ ಎದ್ದು ಬಂದಿರೋದು, ಅಥವಾ ಬೆಳಿಗ್ಗೆ ಏನೋ ಒಂದು ಗಲಾಟೆ ಆಗಿ ಎದ್ದು ಬಂದಿರತಕ್ಕಂಥ ಮೂಡೇ ಇರಲ್ಲ. ಸೊ ಮೂಡ್ ಮೇಲಿರ್ತಕ್ಕಂಥ ಮನುಷ್ಯ, ಎಮೋಷ್ನಲ್ ಡಿಸ್ಟರ್ಬೆನ್ಸಲ್ಲಿರ್ತಕ್ಕಂಥ ಮನುಷ್ಯನಿಗೆ ಕಾರಕ ಅಂತ ಬರುತ್ತೆ. ಕಾರಕ ಅಂದರೆ ಸಿಗ್ನಿಫಿಕೇಟರ್ಸ್. ಒಂದು ಡ್ರೈವ್ ಮಾಡ್ತಕ್ಕಂಥ ಒಂದು ಕಾರಕ ಇದ್ದೇ ಇರುತ್ತೆ. ಆ ಡ್ರೈವ್ ಮಾಡ್ತಕ್ಕಂಥ ಕಾರಕ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಪ್ಲಾನೆಟರಿ ಇಂಟೆಲಿಜೆನ್ಸ್ ಬರುತ್ತೆ. ಯಾಕಂದರೆ ನಮ್ಮ ಹಿಂದೂ ಧರ್ಮ ನಿಂತಿರೋದೇ ಕರ್ಮದ ಮೇಲೆ, ಕರ್ಮ. ಸೊ ಕರ್ಮ ಅಂತ ಹೇಳ್ತಾರೆ. ಕರ್ಮ ಇದೆ ಅಂತಂದರೆ ನಾವೇನೋ ಒಂದು ಮಾಡಿದ್ದೀವಿ ಹಿಂದಿನ ಜನ್ಮದಲ್ಲಿ, ಅದ್ರ ಮೇಲೆ ನಾವು ಇವತ್ತು ಇದಾಗಿದ್ದೀವಿ. ನಾವು ತುಂಬ ಒಳ್ಳೇದು ಮಾಡಿದ್ದೀವಿ ಅಂತಂದರೆ ಈಗೆಲ್ಲ ನಾವು ಒಳ್ಳೇದೇ ಬರ್ತಾ ಇರುತ್ತೆ, ನಾವು ತುಂಬ ಕೆಟ್ಟದ್ದು ಮಾಡಿದ್ದೀವಿ ಅಂದರೆ ಇವಾಗೆಲ್ಲ ಕೆಟ್ಟದೇ ಬರುತ್ತೆ. ಆ ಸೀಕ್ವೆನ್ಸ್ ಬರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ಯಾರು ಸ್ಟೋರ್ ಮಾಡಿರ್ತಾರೆ, ಎಲ್ಲಿರುತ್ತೆ ಇನ್ಫಾರ್ಮೇಷನ್ನು? ಒಂದು ರೋಬೋಟ್ಗೆ ಒಂದು ಇನ್ಫಾರ್ಮೇಷನ್ ಹಾಕಿ ಹಿಂಗೆ ಕೆಲಸ ಮಾಡು ಅಂತ ಹೇಳ್ತೀವಿ. ನಮ್ಮಲ್ಲಿರ್ತಕ್ಕಂಥ ತಲೆಯಲ್ಲಿರ್ತಕ್ಕಂಥ ಚಿಪ್ಪು ಹೀಗೆ ಪ್ರಚೋದನೆಯಾಗಿ ಮಾಡಬೇಕು ಅಂತಂದರೆ ಅಲ್ಲಿ ಯಾವುದೋ ಒಂದು ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇರುತ್ತೆ. ಹಿಂದಿನ ಜನ್ಮದ್ದೆಲ್ಲ ಕರ್ಮಗಳು ಈಗೆಲ್ಲ ಸೇರಿ ಬರುತ್ತೆ. ಸಾಧಾರಣವಾಗಿ ಇಲ್ಲಿ ನಮ್ಮ ದಾಸಶ್ರೇಷ್ಠ ಹೇಳಿದಂಗೆ 80 ಲಕ್ಷ ಜೀವರಾಶಿಗಳನ್ನ ದಾಟ್ಕೊಂಡ್ಬಂದಿರ್ತಕ್ಕಂಥ ಈ ಮನುಷ್ಯ ಜನ್ಮ. ಹಾಗಿದ್ರೆ 84 ಲಕ್ಷ ರಾಶಿನ ದಾಟ್ಕೊಂಡ್ಬಂದಿದ್ದೀವಲ್ವಾ? ಸೊ ದಾಟ್ಕೊಂಡ್ಬಂದು ಆದಮೇಲೆ ಅಷ್ಟು ಜೀವದ ಒಂದು ಅನುಭವ ಇದೆ, ಅದೆಲ್ಲಿ ಸ್ಟೋರ್ ಆಗಿದೆ? ಎಲ್ಲಿ ಸ್ಟೋರ್ ಆಗಿದೆ? ಸ್ಟೋರ್ ಆಗಿರಲೇಬೇಕಲ್ಲ. ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಈಗ ಆಧ್ಯಾತ್ಮಿಕ ಸ್ವಲ್ಪ ಹೋದರೆ ಆತ್ಮಕ್ಕೆ ಸಾವಿಲ್ಲ, ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಆತ್ಮ. ಸೊ ಅದು ನಿಜನೇ. ಆದರೆ ವರ್ಲ್ಡ್ ವೈಡು ಎಲ್ಲ ಧರ್ಮದವರು ಒಪ್ತಾರೆ, ಆತ್ಮ ಇದೆ ಅಂತ ಹೇಳ್ತಾರೆ. ಇವತ್ತಿರ್ತಕ್ಕಂಥ ನಮ್ಮ ದೇಹದಲ್ಲಿರೋ ಆತ್ಮ ನಾವು ಹೋದ ಮೇಲೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಇನ್ನೊಂದು ಪುನರ್ಜನ್ಮ ಅಂತೆಲ್ಲ ಬರ್ತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ನಾರ್ಮಲ್ ಟೈಮಲ್ಲಿರ್ತಕ್ಕಂಥ ಆ ಹಳೆಯ ದೇಹದ ವಿಚಾರದಲ್ಲಿ ಬಂದಿರತಕ್ಕಂಥ ಪವರ್ ಹೌಸ್ ಸ್ಟೋರ್ ಏನು ಮಾಡಿರ್ತೀವಿ, ಅದು ಸ್ಟೋರ್ ಮುಂದಕ್ಕೂ ಅದು ರಿಪೀಟ್ ಆಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಇದೆಲ್ಲ ಸ್ಟೋರ್ ಆಗಿರಬೇಕು. ಆ ಸ್ಟೋರ್ ಆಗಿರ್ತಕ್ಕಂಥ ಜಾಗವೇ ಪ್ಲ್ಯಾನೆಟ್ಸ್. ಅದಕ್ಕೆ ಹುಟ್ಟಿದಾಗ ಕುಂಡಲಿ ಬರ್ಸೋದು, ಹುಟ್ಟಿದ ತಕ್ಷಣವೇ ಆ ಹುಟ್ಟೋ ಟೈಮಲ್ಲಿ ಎಲ್ಲೆಲ್ಲ ಗ್ರಹಗಳಿತ್ತು ಆ ಗ್ರಹಗಳು ಅಲ್ಲಿ ಇಂಪ್ರಿಂಟ್ ಮಾಡುತ್ತೆ. ಈ ವ್ಯಕ್ತಿ ಹುಟ್ಟದ ಈ ಸ್ಥಳದಲ್ಲಿ ಅವನಿಗೆ ಹಳೆಯ ಇನ್ಫಾರ್ಮೇಷನ್ ನಮ್ಮಲ್ಲಿದೆ, ಹಳೆಯ ಇನ್ಫಾರ್ಮೇಷನ್ ನಮ್ಮ ಗ್ರಹಗಳ ಹತ್ರ ಇದೆ, ಅದು ಇಂಪ್ರಿಂಟ್ ಆಗುತ್ತೆ. ಅವ್ರು ಮುಂದೆ ಚಲಿಸಿದಾಗ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಇದನ್ನ ನಮ್ಮ ಋಷಿಮುನಿಗಳು ಭಾಳ ಅದ್ಭುತವಾಗಿ ಆ ಟೈಮಲ್ಲೇ, ಭಾಳ ಹಿಂದೆ ಟೈಮಲ್ಲೇ ಅದ್ಭುತವಾಗಿ ಈ ಒಂದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ತೊಗೊಂಬಂದರು. ಆದರೆ ಏನಾಗಿದೆ, ಪ್ಲಾನೆಟರಿ ಇಂಟೆಲಿಜೆನ್ಸು ವೈಯಕ್ತಿಕವಾಗಿರ್ತಕ್ಕಂಥದ್ದು. ಇದನ್ನು ತುಂಬ ಜನ ಅರ್ಥ ಮಾಡ್ಕೋಬೇಕು. ಜನರಲ್ ಅಲ್ಲ. ಇವಾಗ ತಾನೇ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ರಾಶಿ ಭವಿಷ್ಯ ಹೇಳಲ್ಲ, ಹಾಗೆ ನಾವು ದಿನ ಭವಿಷ್ಯ ಹೇಳಲ್ಲ. ಯಾಕೆ ಹೇಳಲ್ಲ? ಅದಕ್ಕೊಂದು ಕಾರಣ ಇದೆ. ಇವತ್ತು ಎಲ್ಲ ಚಾನಲರು ಹೇಳ್ತಾರೆ, ಖಂಡಿತ. ಎಲ್ಲ ನೀವು ಬೆಳಿಗ್ಗೆ ಕೂತ್ಕೊಂಡ್ರೆ ಎಲ್ಲ ಚಾನಲಿಂದನೂ ಎಲ್ಲರೂ ಹೇಳ್ತಾರೆ ಅಲ್ಲಿ ಒಂದು ಮೇಷರಾಶಿಯವ್ರಿಗೆ ಹಿಂಗೆ ಅಂತ. ಆ ಎಕ್ಸಾಂಪಲ್ ನಾನು ವೀಕ್ಷಕರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮೇಷರಾಶಿ ಅಂತ ಬಂದರೆ ಅದು ಮೇಷರಾಶಿನೇ. ಯಾಕೆ ಒಂದೊಂದು ಚಾನಲ್ ಅವರು ಒಂದೊಂದು ವಿಚಾರ ಕೊಡ್ತಾರೆ? ಕಾಲ್ ತಗೊಳ್ಳೋ ಇದ್ರ ಬಗ್ಗೆ ಮಾತಾಡೋಣ. ಓಕೆ ಗುರುಗಳೇ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಚಿತ್ತೂರು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ತಿಳಿಸಿ. ಹುಟ್ಟಿದ ದಿನಾಂಕ 16/10/1989. ಓಕೆ. ರಾತ್ರಿ 11:55. 11:55 ರಾತ್ರಿ. ಯಾವ ಪ್ಲೇಸಲ್ಲಿ ಹುಟ್ಟಿರೋದು? ನಾನು ತಿಟ್ಟೂರೇ ಮೇಡಮ್. ತಿಪ್ಟೂರಲ್ಲೇ. ಓಕೆ, ಪಂಡಿತ್ ಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ಹಲೋ ಗುರುಗಳೇ. ನಮಸ್ಕಾರ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿದ್ದೀನಿ. 16 ಅಕ್ಟೋಬರ್ 1988 ಅಲ್ವಾ? 89 ಸರ್. 89. ಓಕೆ, ಈಗ 35 ವರ್ಷ ಆಗಿದೆ ನಿಮಗೆ. ರಾಶಿ ಪ್ರಕಾರ ನಿಮ್ಮ ರಾಶಿ ಮೇಷರಾಶಿ, ಸರಿ ಇದೆಯಾ? ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದ್ದೀರಾ. ಹಾಂ ಸರ್, ಕೃತಿಕಾ ನಕ್ಷತ್ರ ಅಂತ ಇದ್ರು. ನಾನು ಅದೇ ಹೇಳಿದ್ದು, ಕೃತಿಕಾ ನಕ್ಷತ್ರವೇ ಹೇಳಿದ್ದು, 1ನೇ ಪಾದ. ನಿಮ್ದು ಏನೇ ಘಟನೆಗಳು ನಡೆದ್ರೆ ಮೊದಲು ಈಗಿನ ಘಟನೆಗಳ ಬಗ್ಗೆ ಕೇಳಬೇಕು, ಮುಂದಿನ ಘಟನೆ ಕೇಳಬೇಕು ಅಂದರೆ ದಶಾಭುಕ್ತಿ ಮೇಲೆ ನಿಂತಿರ್ತಕ್ಕಂಥದ್ದು. 2012ರಿಂದ ನಿಮಗೆ ರಾಹುದಶೆ ನಡೀತಾ ಇದೆ. ಆ ರಾಹುದಶೆ ಹೇಗಿದೆ ಅಂತಂದರೆ ಫಸ್ಟ್ ಎಲ್ಲ ಸ್ಟಾರ್ಟ್ ಆಗೋದೇ ಕಷ್ಟಗಳಿಂದ, ಯಾಕಂದರೆ 8ನೇ ಮನೇಲಿ ಕೂತಿರ್ತಕ್ಕಂಥದ್ದು. ಹಾಗೆ ನಿಮ್ಮದು ಏನಾದರೂ ಒಂದು ಬಿಸ್ನೆಸ್ ವಿಚಾರದಲ್ಲಿ ಅಥವಾ ಮತ್ತೊಂದು ವಿಚಾರದಲ್ಲಿ ಕೇಳಬೇಕು ಅಂದರೆ ನೀವು ಕಮಿಷನ್ ವಿಚಾರದಲ್ಲಿ ಅಥವಾ ಕಂಪ್ಯೂಟರ್ಸ್ ವಿಚಾರದಲ್ಲಿ ನೀವೇನಾದ್ರು ಮಾಡ್ಬೋದು. ಬಟ್ ನಿಮ್ಮ ಪ್ರಶ್ನೆ ಕೇಳಿಲ್ಲ ನೀವು. ಏನು ಪ್ರಶ್ನೆ ನಿಮ್ಮದು? ಗುರುಗಳೇ, ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳೇ, ಏನ್ ಮಾಡೋದು ತೀರ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳೇ, ಏನ್ ಮಾಡೋದು ತೀರ್ತಾನೆ ಇಲ್ಲ. ಅದು ಸೇರಿಸ್ದಂಗೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ. ಕಳಿತು ಅನ್ಕೊಂಡಾಗೆಲ್ಲ ಜಾಸ್ತಿ ಆಗ್ತಾ. ಸರ್ ಸಾಲ ಯಾಕೆ ಮಾಡ್ತೀವಿ ಸರ್? ಫಸ್ಟು ಸರ್ ಸಾಲ ಯಾಕೆ ಮಾಡ್ತೀವಿ ನಾವು? ಯಾರಾದರೂ ಒಬ್ಬರು ವ್ಯಕ್ತಿ ಸಾಲ ಯಾಕೆ ಮಾಡ್ತೀವಿ ಹೇಳಿ? ನಿಮಗೆ ಗೊತ್ತಿರಬೇಕು, ಸಾಲ ಮಾಡಿದಿರಲ್ಲ, ಸಾಲ ಯಾಕೆ ಮಾಡ್ತೀವಿ? ಅವಶ್ಯಕತೆಗಳಿಗೆ ಸರ್, ಮನೆಗೆ. ಸರಿ, ವೆರಿ ಗುಡ್, ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಅವಶ್ಯಕತೆ ಇದ್ದಾಗ, ಅವಶ್ಯಕತೆಗೆ ನಮಗೆ ಇನ್ಕಮ್ ಇರಬೇಕಲ್ವಾ ಪೇ ಮಾಡೋಕ್ಕೆ ವಾಪಸ್ಸು. ಇನ್ಕಮ್ನ ಎಕ್ಸೀಡ್ ಮಾಡಿ ನಾವು ಲೋನ್ ತೊಗೊಂಡ್ರೆ ಕಟ್ಟಕ್ಕೆ ಕಷ್ಟ. ನಾವು ಒಂದು ಜೋಶಲ್ಲಿ ತೊಗೊಂಡ್ಬಿಡ್ತೀವಿ, ನಾವು ಇದನ್ನು ಕಟ್ಟಕ್ಕೆ ಕೆಪಾಸಿಟಿ ಇದೆ ಅಂತ. ಯಾವಾಗ ನಾವು ತೊಗೊಂಡಿರ್ತಕ್ಕಂಥ ಸಾಲ ನಮ್ಗೆ ಬರ್ತಕ್ಕಂಥ ಇನ್ಕಮ್ಮು ಎರಡೂ ಮ್ಯಾಚ್ ಆಗದೆ ಇದ್ದಾಗ ಅದು ಬಡ್ಡಿ ಜಾಸ್ತಿ ಬೆಳೆಯುತ್ತೆ, ಹುಮ್ಮಸ್ಸು ಹೊಟ್ಟೋಗುತ್ತೆ. ಅದಕ್ಕೆ ನಿಮ್ಗೆ ಹೇಳಿದ್ದು 8ನೇ ಮನೆ ರಾಹು ನಿಮಗೆ ಕಷ್ಟನೇ ಕೊಡುತ್ತೆ. ಕಮಿಷನ್ ಬರ್ತಕ್ಕಂಥ ಯಾವುದಾದ್ರು ಒಂದು ವ್ಯಾಪಾರ ಅಥವಾ ಬಿಸ್ನೆಸ್ಸು ಜಾಸ್ತಿ ಮಾಡಿ ಲಾಭ ಜಾಸ್ತಿ ಬರುತ್ತೆ. ಪ್ರಸ್ತುತ ನಡೀತಾ ಇರತಕ್ಕಂಥ ಶುಕ್ರ ಭುಕ್ತಿಲಿ ಕಳೆದಾದ ನಂತರ ಸೂರ್ಯ ಭುಕ್ತಿ ಬರುತ್ತೆ. ನಿಮ್ಮ ಸಾಲಗಳೆಲ್ಲ ತೀರಿಸ್ತಕ್ಕಂಥ ಸಮಯನೂ ನಾನು ಹೇಳ್ತೀನಿ ಇವಾಗ ಸದ್ಯಕ್ಕೆ. ಯಾಕೆಂದರೆ ರಾಹು ಮತ್ತು ಶುಕ್ರ 2027 ಮಾರ್ಚ್ವರೆಗೂ ಹೀಗೇ ಇರುತ್ತೆ. 2027 ಮಾರ್ಚ್ ಆದ ಮೇಲೆ ನಿಮಗೆ ಕಂಪ್ಲೀಟಾಗಿ ಬರುತ್ತೆ. ಬರೆದಿಟ್ಕೊಳ್ಳಿ, ಇದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ನಾವು ಸಮಾಧಾನದಿಂದ ಇರಬೇಕು. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ನೀಡಿದ್ದಾರೆ ಅಂತ ಅಂದ್ಕೊಳ್ತೀವಿ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮನ್ನೇ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಪಂಡಿತ್ ಜಿ ಜೊತೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಬೇಕು ಅಂದರೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಲಿಕ್ಕೆ ಅವಕಾಶವಿದೆ. ಇನ್ನು ನಾವು ಕ್ಲಾಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಂಡಿತ್ ಜಿ ಅವರು ನಾವೇನಾದರೂ ಜ್ಯೋತಿಷ್ಯ ಕಲಿಬೇಕು ಅನ್ನೋದಾದರೆ ಇಂಟ್ರೆಸ್ಟ್ ಇರೋರಿಗೆ ಖಂಡಿತವಾಗಿಯೂ ಒಂದು ಕ್ಲಾಸಸ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದುವರೆಗೂ 65,000 ವಿದ್ಯಾರ್ಥಿಗಳಿಗೆ ಅವರು ಜ್ಯೋತಿಷ್ಯ ಶಾಸ್ತ್ರವಾಗಿರ್ಬೋದು ಮತ್ತು ವಾಸ್ತುಶಾಸ್ತ್ರವಾಗಿರ್ಬೋದು ಹೇಳ್ಕೊಟ್ಟಿದ್ದಾರೆ. ಹಾಗಿದ್ರೆ ನಿಮ್ಮಲ್ಲಿಯೂ ಕೂಡ ಈ ಇಂಟ್ರೆಸ್ಟ್ ಇದೆ, ನಾನು ನನ್ನ ಭವಿಷ್ಯವನ್ನು ನಾನೇ ತಿಳ್ಕೊಳ್ಬೇಕು, ಜ್ಯೋತಿಷ್ಯವನ್ನು ಬೇರೆ ಯಾರ ಹತ್ರನೂ ಹೋಗಿ ತಿಳ್ಕೊಳ್ಳೋದು ಬದಲಾಗಿ ನಾನೇ ನೋಡ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ಕ್ಲಾಸಸ್ಗೆ ನೀವು ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ಹಾಗಿದ್ರೆ ಈ ಕ್ಲಾಸಸ್ನ ಕುರಿತಾಗಿ ಡೀಟೇಲ್ ಇನ್ಫಾರ್ಮೇಷನ್ನ ಪಂಡಿತ್ ಜಿ ಅವರು ಕೊಡ್ತಾರೆ. ಪಂಡಿತ್ ಜಿ, ಸೊ ಇವಾಗ ತಾನೇ ನಾವು ಒಬ್ಬರ ಹತ್ರ ಮಾತಾಡ್ತಾ ಇದ್ವಿ, ಸಾಲ ಅಂತ ಹೇಳೋದು. ನಮ್ಮ ಕೈಲಿ ಏನಿಲ್ಲ, ನಾವು ಪಂಡಿತ್ ಅವ್ರ ಹತ್ರ ಹೋಗಿದ ತಕ್ಷಣ ಅವ್ರಿಗೆ ಹತ್ರ ಏನೋ ಶಕ್ತಿ ಇದೆ, ಒಂದು ಹೋಮ ಪೂಜೆ ಮಾಡಿಸಿದ ತಕ್ಷಣ ಸಾಲ ತೀರ್ಬಿಡುತ್ತೆ, ಈ ರೀತಿ ಮೂಢನಂಬಿಕೆಯಿಂದ ಈ ಜ್ಯೋತಿಷ್ಯ ಹೋಗಿದೆ. ಹೌದು, ಯಾವಾಗ ಕಷ್ಟ ತೀರುತ್ತೆ ಅನ್ನೋದು ಈ ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳುತ್ತೆ. ಕಷ್ಟ ಬರೋ ಟೈಮು ಹೇಳುತ್ತೆ, ಹೋಗೋ ಟೈಮು ಹೇಳುತ್ತೆ. ಯಾವಾಗ ಈ ಪ್ಲಾನೆಟರಿ ಇಂಟೆಲಿಜೆನ್ಸ್ ನಾವು ಅರ್ಥ ಮಾಡ್ಕೊಳ್ತೀವಿ, ಅದರ ಪ್ರಕಾರ ನಾವು ಹೆಜ್ಜೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಆ ಜಾಗ ಗೊತ್ತಿಲ್ಲ ಅಂತಂದರೆ ಏನು ಮಾಡ್ತೀವಿ? ಇವತ್ತೇನು ಟೆಕ್ನಾಲಜಿ ಯೂಸ್ ಮಾಡ್ತೀವಿ? ಗೂಗಲ್ಗೆ ಹೋಗಿ ನಾವು GPS ಅಂತ ಇದೆ ಅಲ್ವಾ, ಅದು ರೂಟ್ ತೋರಿಸುತ್ತೆ. ಆ ರೂಟ್ ಪ್ರಕಾರ ಹೋದರೆ ಕರೆಕ್ಟಾಗಿ ಹೋಗ್ತೀವಿ.
ನಮಗೆ ರೂಟೇ ಗೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ 10 ಜನ ಕೇಳ್ಕೊಂಡು ಹೋಗಬೇಕು. ಒಬ್ರೊಬ್ರು ಅವ್ರ ತಲೆಯಲ್ಲಿ ಇರ್ತಕ್ಕಂಥದ್ದು ಹೇಳ್ತಾರೆ, ಹೌದಾ ಅದಾ ಆ ಜಾಗನ ಲೆಫ್ಟ್ ಹೋಗಿ ಅಂತಾರೆ. ಆ್ಯಕ್ಚುಲಿ ಅದು ಯಾವುದೋ ಬೇರೆ ಜಾಗಕ್ಕೆ ಕಳಿಸ್ತಾರೆ ಅವ್ರಿಗಿರೋ ಇಂಟೆಲಿಜೆನ್ಸು. ಸೊ ಪ್ಲಾನೆಟರಿ ಇಂಟೆಲಿಜೆನ್ಸ್ ನಮಗೆ ಕರೆಕ್ಟ್ ಡೈರೆಕ್ಷನ್ ಕೊಡುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಆವಾಗಲೇ ಹೇಳ್ದಂಗೆ ಗ್ರಹಗಳು ನಮ್ಮನ್ನು ಕರೆಕ್ಟಾಗಿರ್ತಕ್ಕಂಥ ಗುಡ್ ಟೈಮ್ ಬ್ಯಾಡ್ ಟೈಮ್ ತೋರಿಸುತ್ತೆ. ಆ ಗುಡ್ ಟೈಮ್ ಬ್ಯಾಡ್ ಟೈಮ್ನ ಕಲಿಬೇಕು ಅಂತಂದರೆ 15 ದಿವಸ ಸಾಕು. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಇವತ್ತಿನ ಮೂಢನಂಬಿಕೆಯಲ್ಲಿ, ಪ್ರತಿಯೊಬ್ಬರು ಡ್ರೆಸ್ ಹಾಕೊಂಡ್ಬಂದು ಕುತ್ಕೊಂಡು ಬೆಳಿಗ್ಗೆ ರಾಶಿ ಭವಿಷ್ಯ ಅಂತ ಹೇಳ್ತಾ ಇದ್ನಲ್ಲ, ರಾಶಿ ಭವಿಷ್ಯಕ್ಕೆ ಒಂದು ಭಾಳಷ್ಟು ಸಮಯದಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೀನಿ. 140 ಕೋಟಿ ಜನಸಂಖ್ಯೆ ಇದ್ದಾರೆ. 12 ರಾಶಿನೂ ಡಿವೈಡ್ ಮಾಡಿ ಎಷ್ಟು ಬಂತು? 12 ಕೋಟಿ. 12 ಕೋಟಿ ಒಂದು ರಾಶಿಲಿ ಇರ್ತಾರೆ ಅಂದರೆ ಇವತ್ತು ಏನು ಹೇಳಿರ್ತೀವೋ ಅದೇ ನಡೆಯುತ್ತಾ? 12 ಕೋಟಿ ಜನಕ್ಕೂ. 12 ಕೋಟಿ ಅಂದರೆ 2 ರಾಜ್ಯದ್ದು ಜನಸಂಖ್ಯೆ. ಕರ್ನಾಟಕನೂ ತೊಗೋಬೋದು, ಬೇಕಾದ್ರೆ ಕೇರಳನೂ ಆ್ಯಡ್ ಮಾಡ್ಕೊಂಡ್ರೆ, ಕೇರಳ ಬೇಡ ಆಂಧ್ರನೂ ಆ್ಯಡ್ ಮಾಡ್ಕೊಂಡ್ರೆ 2 ಸೇರ್ಕೊಂಡು 12-13 ಕೋಟಿ ಬರುತ್ತೆ. ಸೊ ಹಾಗಿದ್ದಾಗ ಅಷ್ಟು ಜನಕ್ಕೂ ಒಂದೇ ರೀತಿ ನಡೀತಕ್ಕಂಥ ಒಂದು ಗೊಡ್ಡು ಸಂಪ್ರದಾಯ ಅಂತ ಹೇಳ್ತೀವಿ. ಇದು ಗೊಡ್ಡು ಸಂಪ್ರದಾಯ. ಅನೇಕ ಯಾವುದೋ ಒಂದು ಟೈಮಲ್ಲಿ ಯಾರೋ ಒಬ್ಬರು ಸ್ಟಾರ್ಟಿಂಗ್ ಯಾವುದೋ ಟಿ ವಿ ನೋಡಬೇಕಾದ್ರೆ ಅಲ್ಲಿಂದ ಪ್ರಾರಂಭವಾಗಿ ನಡ್ಕೊಂಡು ಬಂದು ಇವತ್ತು ಕೂಡ ಆ ಗೊಡ್ಡು ಸಂಪ್ರದಾಯ ನಡೀತಾ ಇದೆ. ಅದು ಮೂಢನಂಬಿಕೆಗೆ ಕಾರಣವಾಗಿದೆ. ಅದು ಗೊಡ್ಡು ಸಂಪ್ರದಾಯ ಪ್ಲಸ್ ಮೂಢನಂಬಿಕೆ. ಯಾಕೆ ಎಲ್ಲರಿಗೂ ಸೇಮ್ ಬರಲ್ಲ. ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇವತ್ತು ರಾಶಿ ಭವಿಷ್ಯ ಅಂತ ಹೇಳಿ ಅನೇಕ ವಾಹಿನಿಗಳಲ್ಲಿ ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 20 ಚಾನಲ್ ಬೆಳಿಗ್ಗೆ ಹಾಕಿದ್ರೆ 20 ಚಾನಲ್ಲು ಹೇಳ್ತಾರೆ. 20 ಚಾನಲಲ್ಲೂ ಮೇಷರಾಶಿಗೆ ಅದೇ ಹೇಳ್ತಾರಾ? ಇಲ್ಲ ಇಲ್ಲ, ಮತ್ತೆ ಬೇರೆ ಡಿಫ್ರೆನ್ಸ್ ಆಯ್ತಲ್ಲ. ವಿಚಾರವಾದಿಗಳು ಅದನ್ನು ಯೋಚನೆ ಮಾಡ್ತಾರೆ. ಯಾಕೆಂದರೆ ನಿಮಗೆ ಒಂದು ಕಾಯಿಲೆ ಬಂದಿದೆ, ಕಾಲರಾ ಅಥವಾ ಟೈಫಾಯ್ಡ್ ಬಂದಿದೆ ಅಂದರೆ 10 ಡಾಕ್ಟರ್ ಹತ್ರ ಹೋದ್ರು ನಿಮ್ಗೆ ಟೈಫಾಯ್ಡ್ ಬಂದಿದೆ ಅಂತಲೇ ಹೇಳ್ಬೇಕು. ಹೌದು ಹೌದು. ಒಬ್ರೊಬ್ರು ಇಲ್ಲ ನಿಮ್ಗೆ ಟೈಫಾಯ್ಡ್ ಅಲ್ಲ ಇದು ಬೇರೆ 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 ಅಂತ ಇದ್ರೆ, ಒಪಿನಿಯನ್ ಚೇಂಜ್ ಆಗ್ತಾ ಇದ್ರೆ ಆ ಪೇಷಂಟು ಸತ್ತೋಗ್ಬಿಡ್ತಾನೆ. ಓಕೆ ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ ಕೃಷ್ಣ ಅವರೇ ನಮಸ್ತೆ. ಉಡುಪಿಯಿಂದ ಕರೆ ಮಾಡಿದ್ದೀರಾ. ಸೊ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಇವರೇ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಮತ್ತು ಸ್ಥಳ ತಿಳಿಸಿ. ನಾನು 29/3/1985. 29/3/85. 1985. ಓಕೆ, ಸಮಯ ಹೇಳಿ. ಸಮಯ 12:30 ಮಧ್ಯಾಹ್ನನ? ಮಧ್ಯಾಹ್ನ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಇದು ಕಲ್ಲುಗುಡ್ಡಿ ಅಂದಳಿ. ಸರಿ, ಪಂಡಿತ್ಜಿ ಇದ್ದಾರೆ, ಮಾತಾಡಿ. ನೋಡಿ, ಊರು ಅಂದರೆ ಹತ್ರದಲ್ಲಿರ್ತಕ್ಕಂಥ ತಾಲೂಕಾರು ಹೇಳಬೇಕಾಗತ್ತೆ. ಯಾಕಂದರೆ ಹುಟ್ಟಿರ್ತಕ್ಕಂಥ ಸಮಯ ಗ್ರಹಗಳಿಗೆ ಗೊತ್ತಿರಲ್ಲ. ನೀವು ಹೇಳಿದಾದ್ಮೇಲೆ ನಾವು ಗ್ರಹಗಳಿಗೆ ಕೇಳ್ತೀವಿ. ಯಾವ ಊರಲ್ಲಿ ಹುಟ್ಟಿದ್ದು ಸರ್? ಉಡುಪಿ ಹತ್ರನಾ, ಮಂಗಳೂರು ಹತ್ರನಾ? ಉಡುಪಿ. ಅದನ್ನು ಹೇಳಿದ್ರೆ ಆಯಿತು. ಯಾಕೆಂದರೆ ಆ ಲೆವೆಲ್ವರೆಗೂ ಇನ್ನೂ ಸ್ವಲ್ಪ ಗೂಗಲ್ ಅವರು GPS ಅವರು ಹೋಗಿಲ್ಲ. ಹಳ್ಳಿ ಲೆವೆಲ್ವರೆಗೂ, ತಾಲೂಕು ಲೆವೆಲ್ವರೆಗೂ, ಹೋಬಳಿ ಲೆವೆಲ್ವರೆಗೂ ಹೋಗಿದ್ದಾರೆ. ಉಡುಪಿಲಿ ಅದು ಉಡುಪಿಯಿಂದ ಎಷ್ಟು ಕಿಲೋಮೀಟ್ರು? ಉಡುಪಿಯಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಗೊತ್ತಿಲ್ಲ. ಬಸ್ಸಿಗೆ ಒಂದು 50 ರೂಪಾಯಿ ಆಗ್ತದೆ. ಈಗ 50 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಲ ಎಷ್ಟು ದೂರ ಆಗುತ್ತೆ ಅಂತ? KSRTC BMTC ಅವ್ರಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ದಂಗೆ. ಓಕೆ, ಮೀನರಾಶಿಲಿ ಹುಟ್ಟಿರ್ತಕ್ಕಂಥದ್ದು ರೇವತಿ ನಕ್ಷತ್ರ 4ನೇ ಪಾದ. ಅದು ಸರಿ ಉಂಟಾ? ಸರಿ. ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥ ದಶಾ ಮೇಲೆ ನೋಡ್ತೀವಿ. ಚೆನ್ನಾಗಿದೆ ಚಂದ್ರದಶ, ಒಳ್ಳೆ ಆಡಳಿತ. ನೀವು ಯಾವುದೇ ಕೆಲಸ ಮಾಡಿ ನೀವೊಂಥರ ಅಲ್ಲಿ ಮ್ಯಾನೇಜರ್ ಇದ್ದಂಗೆ ನಿಮ್ಗೆ ಲೆಕ್ಕ. ಆದರೆ ಹಣ ಬರೋದು ಸ್ವಲ್ಪ ನಿಧಾನ. ಯಾಕಂದರೆ 5ನೇ ಮನೆ ಕೊನೆಯಲ್ಲಿರ್ತಕ್ಕಂಥದ್ದು. ಏನು ವಿಚಾರ ಇದೆ ಹೇಳಿ. ಅದೇ ನನಗೆ ಈಗ ಕೆಲಸ ಎಲ್ಲೂ ಸೆಟ್ ಆಗೋದಿಲ್ಲ. ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಅದೇ ಟೈರ್ ವರ್ಕ್ ಮಾಡ್ತಾ ಇದ್ದೆ. ಟೈರ್ ವರ್ಕ್ ಅಂದ್ರೆ ಏನು ಹೇಳಿ ಸರ್? ಅದ್ರದ್ದು ಸ್ವಲ್ಪ ಹೇಳಿ. ಟೈರ್ ಪಂಚರ್ ಎಲ್ಲ ಹಾಕ್ತಾರಲ್ಲ ಟೈರಿಗೆ. ಹೌದು ಹೌದು. ಓಕೆ, ಆ ಕೆಲಸ. ಸೊ ಅದು ನೀವು ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಈಗ ನಿಮ್ಮದೇ ಓನ್ ಮಾಡಬೇಕು ಅಂತಿದ್ದೀರಾ? ನಂದೇ ಸ್ವಂತ ಮಾಡ್ಕೊಂಡು ಎಣಿಸ್ಕೊಂಡಿದೆ. ಮಾಡ್ತಾ ಇದ್ದೀರಲ್ಲ ನೀವು, ಅದನ್ನೇ ಹೇಳಿದ್ದು. ನೀವೇ ಮ್ಯಾನೇಜರ್ ಅದಕ್ಕೆ. ನೀವೇ ಮ್ಯಾನೇಜರು. ದುಡ್ಡು ಸ್ವಲ್ಪ ನಿಧಾನ ಬರ್ತಕ್ಕಂಥದ್ದು. ಚಂದ್ರದಶ ನಡೀತಾ ಇರ್ತಕ್ಕಂಥದ್ದು 2030ವರೆಗೂ ಇದೆ. 20ರಿಂದ ನಿಮಗೆ ಬದಲಾವಣೆ ಆಗಿದೆ. 2020ರಿಂದ ಈಗ ಏನು ನಡೀತಾ ಇದೆಯೋ ಅದಿರುತ್ತೆ. ಈಗ ಇರ್ತಕ್ಕಂಥ ಭುಕ್ತಿ ಅಂತರ್ಭುಕ್ತಿಲಿ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನೀವು ಆತರ ಪಡ್ತಾ ಇದ್ದೀರಾ. ಮೊದಲನೇದು ಸ್ವಲ್ಪ ಸಮಾಧಾನದಿಂದ ಹೋದರೆ ಈ ಒಂದು 2026 ಜನವರಿ ಆದಮೇಲೆ, ಅಂದರೆ ಮುಂದಿನ ವರ್ಷ ಜನವರಿ ಆದಮೇಲೆ ಮತ್ತೆ ವಾಪಸ್ ನಿಮಗೆ ಒಂದು ಟೈಮಲ್ಲಿ ನಿಮಗೆ ಕುತ್ಕೊಳ್ಳೋಕ್ಕೂ ಪುರ್ಸತ್ತಿರಲಿಲ್ಲ, ಅಷ್ಟು ಪಂಚರ್ಗಳಾಗ್ತಾಯಿದ್ರಿ. ಕರೆಕ್ಟಾ? ಭಾಳ ಹಿಂದೆ. ಅದು ಮತ್ತೆ 2026ಕ್ಕೆ ಮತ್ತೆ ಒಂದು ಫುಲ್ ರಶ್ ಆಗುತ್ತೆ. ನೋಡಿ, ನಾವು ಪಂಚರ್ ಹಾಕ್ತಕ್ಕಂಥದ್ದು ಅಂತ ನಾವು ಹೇಳ್ತೀವಿ. ಆಮೇಲೆ ಇದಕ್ಕೆ ಒಂದು ದಾನ ಸಜೆಸ್ಟ್ ಮಾಡ್ತೀನಿ. ಆ ಗ್ರಹಗಳಿಗೆ ಒಂದು ಸ್ವಲ್ಪ ಕಮ್ಮಿ ಆಗೋಕ್ಕೆ, ಇಂಟೆನ್ಸಿಟಿ ಕಮ್ಮಿ ಆಗೋಕ್ಕೆ ಅರಿಶಿಣದ ಪುಡಿ ಬರುತ್ತೆ, ಅರಿಶಿಣದ ಪ್ಯಾಕೆಟ್ ಬರುತ್ತೆ.
ಒಂದು 2-3 ಜನ ಬಡವರಿಗೆ ಮನೆಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಅದನ್ನು ಕೊಡ್ತಾ ಬನ್ನಿ. ಪ್ರತಿ ಗುರುವಾರ ಒಂದು 6 ತಿಂಗಳು ಕೊಡಿ, ನಿಮ್ಗೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಈ ದಾನಗಳಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾನು ಏನು ಹೇಳ್ತೀನಿ ಎಲ್ಲರಿಗೂ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಗೆ ಯಾವುದು ನೆಗೆಟಿವ್ ಇರುತ್ತೋ ಅದನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಈ ಕೈ ನೋವ್ತಾ ಇದ್ದರೆ ಒಂದು 10 ಜನ ಹಂಚ್ಕೊಂಡ್ರೆ ಈ ನೋವನ್ನ ನನಗೆ ಗೊತ್ತಾಗುತ್ತಾ? ಕಮ್ಮಿ ಆಗುತ್ತಲ್ವ? ಸೊ ನನಗೆ ಈ ಕೈ ಫುಲ್ ನೋವ್ತಾ ಇದೆ, ಇದು ಈ ನೋವನ್ನ 10 ಜನಕ್ಕೆ ಹಂಚಿದ್ರೆ ಒಬ್ರೊಬ್ರಿಗೂ ಲೈಟ್ ಪೇನ್ ಇರುತ್ತೆ, ಲೈಟ್, ವೆರಿ ಲೈಟ್. ಅದು 10 ಜನ ಹಂಚೊಂದಾಗ ಅದು ಡಿವೈಡ್ ಆಗುತ್ತೆ. ಸೊ ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನು ಹೇಳುತ್ತೆ, ನಿಮ್ಗೆ ಯಾವುದು ನೆಗೆಟಿವ್ ಇದೆಯೋ ಅದನ್ನು ನೀವು ಡಿಸ್ಪ್ಲೇ ಮಾಡಿ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿ. ಅದಕ್ಕೆ ಕೆಲವು ಒಂದು ಒಳ್ಳೆಯದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಹಾಳಾಗೋದು. ಓಕೆ ಪಂಡಿತ್ಜಿ, ಹಾಗಿದ್ರೆ ಈ ದಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಖಂಡಿತ. ಕೃಷ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ದಾನಗಳ ಕುರಿತಾಗಿ ಪಂಡಿತ್ಜಿ ಹೇಳ್ತಿದ್ರು, ದಾನವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿರ್ಬೋದು, ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ಬೋದು, ವಾಸ್ತುವಿನ ಕುರಿತಾಗಿ ಏನಾದರೂ ತಿಳ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆಗಳನ್ನು ಮಾಡಿ ನೇರವಾಗಿ ಪಂಡಿತ್ಜಿಯ ಜೊತೆ ಮಾತಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾರೆ. 1 ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರಿತವಾಗಿ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿ ಕೊಡ್ತಾರೆ. ಇನ್ನು ಗುರೂಜಿಯವರು ನಮಗೆ ದಾನಗಳ ಬಗ್ಗೆ ಹೇಳ್ತಾ ಇದ್ದು, ದಾನದ ಶ್ರೇಷ್ಠತೆ ಏನು, ದಾನದ ವಿಶೇಷತೆ ಏನು, ದಾನನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು. ನಾನು ನಿಮ್ಗೆ ಹೇಳಿದೆ, ಇದು ಜ್ಯೋತಿಷ್ಯ ಶಾಸ್ತ್ರವಾದರೂ ಕೂಡ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಜ್ಯೋತಿಷ್ಯವನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ ಅಂತ. ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಲ್ಲ, ಜ್ಯೋತಿಷಿಯಿಂದ ಜ್ಯೋತಿಷ್ಯ ಸುಳ್ಳಾಗಬಹುದು ಅಂತ ಪಂಡಿತ್ಜಿ ಹೇಳ್ತಿದ್ದಾರೆ. ಗುರುಗಳೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ದಾನ ನಾವು ಕೊಡ್ತಾ ಇರಬೇಕು ಅಂತಂದರೆ ಆ ಒಂದು ವಸ್ತುವಿನ ಮೂಲ ನಮಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಅರಿಶಿಣ ಹೆಣ್ಮಕ್ಳೆಲ್ಲ ಮನೇಲಿ ಯೂಸ್ ಮಾಡ್ತಾರೆ. ಅರಿಶಿಣದ ಕೊಂಬು ಪುಡಿ ಮಾಡಿ ಸಾರಿಗೂ ಹಾಕ್ತಾರೆ, ಕುಂಕುಮಗೂ ಯೂಸ್ ಮಾಡ್ತಾರೆ, ಅನೇಕ ಪದಾರ್ಥಗಳಾಗಿ ಯೂಸ್ ಮಾಡ್ತಾರೆ. ಅರಿಶಿಣ ಎಲ್ಲಿಂದ ಬಂತು? ಅದೇ ಡೌಟು, ನನಗೂ ಡೌಟು, ನಿಮಗೂ ಡೌಟು. ಇಟ್ ಹಸ್ ಕಮ್ ಸಮ್ವೇರ್, ಎಲ್ಲೋ ಒಂದು ಮೂಲದಿಂದ ಬಂದಿದೆ. ಆ ಮೂಲ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಬಂತು ಅಂತ. ಆ ಒಂದು ಮೂಲದ ತತ್ವ ಒಂದೊಂದು ಗ್ರಹಕ್ಕೂ ಕೊಟ್ಟಿರ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಒಂದು ಅಂಶ ಆ ಗ್ರಹಕ್ಕೆ ವೈಬ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಕೋಲ್ಡ್ ಇದೆ ಅಂತಂದರೆ ಐಸ್ ವೈಬ್ರೇಟ್ ಆಗೋದು ಅಷ್ಟೇ, ನಮ್ಮ ಕೋಲ್ಡ್ ಆದರೂ ಅಷ್ಟೇ, ಎರಡೂ ಒಂದೇ ವೈಬ್ರೇಷನ್ನೇ. ಕೋಲ್ಡ್ ಇರ್ತಕ್ಕಂಥದ್ದು, ಹಾಟ್ ಇದ್ದರೆ ಬಿಸಿನೀರು ಒಂದೇ, ಇಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಸೆಕೆನೂ ಒಂದೇ. ಸೊ ಈ ರೀತಿ ಎರಡೂ ಒಂದೇ ಫ್ರೀಕ್ವೆನ್ಸಿ, ಒಂದೇ ವೈಬ್ರೇಷನಲ್ಲಿ ಇರುತ್ತೆ. ಹಾಗೆ ಗ್ರಹಗಳಿಗೆ ಕೆಲವು ಪದಾರ್ಥಗಳು ವೈಬ್ರೇಟ್ ಆಗುತ್ತೆ, ಸೇಮ್ ಫ್ರೀಕ್ವೆನ್ಸೀಸಲ್ಲಿ ವೈಬ್ರೇಟ್ ಆಗುತ್ತೆ. ಈಗ ಚಂದ್ರ ಅಂತಂದಾಗ ಅಕ್ಕಿ ದಾನ ಮಾಡಬೇಕು ಅಂತೀವಿ. ಆ ಅಕ್ಕಿ ಬೆಳೆಯೋದು ನೀರಲ್ಲೇ, ಜಲದಲ್ಲೇ. ನೀರಿಲ್ಲ ಅಂದರೆ ಅಕ್ಕಿ ಬೆಳೆಯೋಕ್ಕಾಗಲ್ಲ, ಇಲ್ಲೆಲ್ಲ ಹಾಕಿ. ನೀರು ಯಾವಾಗಲೂ ಗದ್ದೆಯಲ್ಲೇ ಬೆಳೆಯೋದು ಅದು. ಸೊ ಜಲಕ್ಕೆ ಅದು ಒಂದು ರಿಲೇಷನ್ಶಿಪ್ ಇದೆ. ಹಾಗೆ ಈ ಚಂದ್ರನಿಗಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಅಕ್ಕಿಲಿ ಆ ತತ್ವ ಅಡಗಿದೆ, ಮೂಲ. ಆ ಮೂಲ ಯಾರ್ಯಾರಿಗೆ ಚಂದ್ರ ಸಮಸ್ಯೆ ಇದೆ ಅದಕ್ಕೆ ದಾನ ಮಾಡಬಾರ್ದು, ಅದು ಚೆನ್ನಾಗಿದ್ದಾಗ ದಾನ ಮಾಡಬಾರ್ದು. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ತುಂಬ ಜನ ನಾನು ಜ್ಯೋತಿಷ್ಯ 30 ವರ್ಷ ಆಯಿತು ಕಲಿತು. ನೀವು ಹೇಳಿದಂಗೆ 65,000 ವಿದ್ಯಾರ್ಥಿಗಳಾಗಿದ್ದಾರೆ. ಬರೀ 15 ದಿವಸ ಕಲ್ತಿರೋದಲ್ಲ, ಅದರಲ್ಲಿ 1,000 ಜನಕ್ಕೆ ನಾವು ಡಾಕ್ಟರೇಟ್ ಪದವಿ ಕೊಟ್ಟಿದ್ದೀವಿ. 1000, ನಾಟ್ 1, 2, 3. 900 ಜನ ಚಿಲ್ಲರೆ, 1000 ರೌಂಡ್ ಆಫ್ ಮಾಡ್ತೀವಿ. 1000 ಜನಕ್ಕೆ ಜ್ಯೋತಿಷ್ಯ ರತ್ನ ಪ್ರಶಸ್ತಿ ಕೊಟ್ಟಿದ್ದೀವಿ. ಅಧ್ಯಯನ ಮಾಡಿದ್ದಾರೆ, ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಅವರೇ ಒಂದು ಪುಸ್ತಕ ಬರೆದು ನಮ್ಮ ಸಂಸ್ಥೆ ಗೋಲ್ಡ್ ಟ್ರೀ ಆಸ್ಟ್ರೋ ಇಂದ ನಾವು ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದೀವಿ. ಈ ರೀತಿ 1 ವರ್ಷ ನನ್ನ ಹತ್ರ ಕಲಿತು ಅವರೇ ಆಲೋಚನೆ ಮಾಡಿ ಒಂದು ಪುಸ್ತಕ ಬರೆದು ಕೊಟ್ಟಿರ್ತಾರೆ. ಆ ಲೆವೆಲ್ವರೆಗೂ ನಮ್ಮ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈ ಜ್ಯೋತಿಷ್ಯದ ವಿಚಾರ ನಾವು ತೊಗೊಳ್ಬೇಕಾದ್ರೆ, ದಾನಗಳ ವಿಚಾರ ತೊಗೊಳ್ಬೇಕಾದ್ರೆ, ಈ ಎಲ್ಲ ಧಾನ್ಯಗಳಿಗೂ
ಆ ವೈಬ್ರೇಷನ್ ಇದೆ, ಆ ಗ್ರಹಗಳ ವೈಬ್ರೇಷನ್ ಇದೆ. ಯಾಕಂದರೆ ಪ್ರತಿಯೊಂದು ಧಾನ್ಯಗಳ ಮೂಲ ಯಾರಿಗೂ ಗೊತ್ತಿಲ್ಲ, ಆದರೆ ಅನುಭವದಿಂದ ಇದಕ್ಕೆ ರಿಲೇಟ್ ಆಗುತ್ತೆ ಅಂತ. ಇದನ್ನ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ನಿಮ್ಗೆ ಯಾವ್ದಾದ್ರು ಒಂದು ಪದಾರ್ಥ ತಿನ್ನಬೇಡ ಅಂತಾರೆ ಡಾಕ್ಟ್ರು. ಯಾವ್ದಾದ್ರು ಒಂದು ಪದಾರ್ಥ ತಿನ್ನಬೇಡ ಅಂತಾರೆ. ಈ ಡಯಾಬಿಟಿಸ್ ಇರೋರಿಗೆ ಅಕ್ಕಿ ತಿನ್ನಬೇಡ ಅಂತ ಹೇಳ್ತಾರೆ. ಯಾಕೆ? ಆ ಅಕ್ಕಿಯ ಮೂಲ ಮೈ ಒಳಗಡೆ ಹೋಗಿ ಜಾಸ್ತಿ ಸ್ಟಾರ್ಚ್ ಪ್ರೊಡ್ಯೂಸ್ ಮಾಡುತ್ತೆ, ಸುಕ್ರೋಸ್ ಪ್ರೊಡ್ಯೂಸ್ ಮಾಡುತ್ತೆ, ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್ ಇರೋರು ಸುಕ್ರೋಸ್ನ ಜಾಸ್ತಿ ಹಾಕೋಬಾರ್ದು. ಅಂದರೆ ಆ ಅಕ್ಕಿಲಿ ಒಂದು ಶಕ್ತಿ ಇದೆ ಸುಕ್ರೋಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಅದು ಪ್ಲಾನೆಟರಿ ಪೊಸಿಷನ್ಸ್ಗೆ ನಾವು ತಗೊಂಡಾಗ ಪ್ಲಾನೆಟ್ ಯಾವ ಥರ ವರ್ಕ್ ಆಗುತ್ತೋ ಅದೇ ಥರನೇ ಧಾನ್ಯಗಳು ಕೂಡ ಇರ್ತಕ್ಕಂಥದ್ದು. ಯಾವಾಗ ಒಂದು ಧಾನ್ಯ ನಾವು ಕೊಡ್ತೀವಿ, ಆ ಗ್ರಹಗಳನ್ನು ನಾವು ಡಿಸ್ಪೆಲ್ ಮಾಡ್ದಂಗೆ, ಅಂದರೆ ಅದನ್ನು ನ್ಯೂಟ್ರಲೈಸ್ ಮಾಡ್ದಂಗೆ, ನಮ್ಮಲ್ಲಿ ಏನು ನೆಗೆಟಿವ್ ಇದೆಯೋ ಅದನ್ನು ನ್ಯೂಟ್ರಲೈಸ್ ಮಾಡ್ದಂಗೆ, ಅದಕ್ಕೆ ದಾನ ಅಂತ ಮಾಡೋದು. ಇವತ್ತಿನ ದಿವಸ ಏನಾಗಿದೆ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, 30 ವರ್ಷದ ಅನುಭವದಿಂದ ಹೇಳ್ತಾ ಇರ್ತೀನಿ, ಎಷ್ಟೋ ಜನ ಇವತ್ತು ಏನಾಗ್ಬಿಟ್ಟಿದೆ, ಇದಕ್ಕೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಇಲ್ಲ, ಜ್ಯೋತಿಷಕ್ಕೆ ಸ್ಟ್ಯಾಂಡರ್ಡೇ ಇಲ್ಲ. ಇವತ್ತು ಇಂಜಿನಿಯರಿಂಗ್ ಮಾಡಿದ್ರೆ ನಾವು ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ರೆ ಆ ಕಾಲೇಜ್ ಈ ಕಾಲೇಜ್ ಹೆಸರು ಬೇಡ, ಆ ಕಾಲೇಜ್ ಈ ಕಾಲೇಜ್ ಅಂತ ಹೆಸರು ಹೇಳ್ತೀವಿ, ಕರೆಕ್ಟಾಗಿ ಒಂದು 4 ಇಯರ್ಸ್ ಮಾಡ್ತೀವಿ, ನಮ್ಮ ಬಯೋಡೇಟಾ ತೊಗೊಂಡೋಗಿ ಒಂದು ಜಾಬ್ ಕೊಡ್ತೀವಿ, ಜಾಬ್ ಸಿಗುತ್ತೆ. ಜ್ಯೋತಿಷ್ಯದಲ್ಲಿ ಎಲ್ಲರೂ ನಾವು ಜ್ಯೋತಿಷ್ಯ ಅಂತ ಡ್ರೆಸ್ ಹಾಕೊಂಡು ಕೂತಿದಾರಲ್ಲ, ಯಾವ ಯೂನಿವರ್ಸಿಟಿಲಿ ಕಲ್ತಿದ್ದಾರೆ? ವೇರ್ ಇಸ್ ದಿ ಯೂನಿವರ್ಸಿಟಿ? ಯಾಕಂದ್ರೆ ನಮಗೆ ನಾವು ಡಾಕ್ಟರೇಟ್ ಕೊಡ್ತೀವಿ ಜ್ಯೋತಿಷ್ಯದ ಅಂದರೆ ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾರೆ ನನಗೆ. ನಾನು ಅವ್ರಿಗೆ ಕೇಳ್ತೀನಿ, ಯಾವ ಯೂನಿವರ್ಸಿಟಿ ಜ್ಯೋತಿಷ್ಯ ಮಾಡ್ತದೆ ಹೇಳಿ ನೋಡೋಣ, ನಾವು 5 ಹೇಳಿ ಅಂತ ಹೇಳ್ತೀನಿ. ಎಷ್ಟೋ ಜನ ಗೊತ್ತೇ ಇಲ್ಲ ಯಾವ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಇದೆ ಜ್ಯೋತಿಷ್ಯ? ಇಲ್ಲ. ಹೌದು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇಲ್ಲ, ಮೈಸೂರು ಯೂನಿವರ್ಸಿಟಿ ಇಲ್ಲ, ಮತ್ತು ಇನ್ನೆಲ್ಲಿದೆ? ಇದೆ, ಎಲ್ಲೋ 1-2 ದೂರದಲ್ಲಿದೆ. ಆದರೆ ನಾವೇನಾದ್ರು ಡಾಕ್ಟರೇಟ್ ಕೊಟ್ಬಿಟ್ರೆ ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ನಾವೇನು ಹೇಳ್ತೀವಿ ಗೊತ್ತಾ? ಓಪನ್ ಯೂನಿವರ್ಸಿಟಿ ಅಂತೀವಿ. ಮರದ ಕೆಳಗಡೆ ಜ್ಞಾನ ತಗೊಂಡು ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಟಿ. ಸೊ ಹಾಗೆ ದಾನಗಳು ಬಂದಾಗ ಆ ಗ್ರಹಗಳಿಗೆ ಒಂದು ಶಕ್ತಿ ಮತ್ತು ಆ ಒಂದು ಧಾನ್ಯಕ್ಕೆ ಅವೆರಡು ಕೋರಿಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸಕ್ಕರೆ ಶುಕ್ರನ್ ಕೊಡಿ ಅಂತ ಹೇಳ್ತಾರೆ, ಅದು ಕೂಡ ಡಯಾಬಿಟೀಸ್ಗೆ ಕಾರಕ, ಶುಗರು. ಸೊ ನಮ್ಮ ಜಾತಕದಲ್ಲಿ ಶುಕ್ರ ಏನಾದ್ರು ವೀಕ್ ಇದ್ದರೆ ಅವ್ರಿಗೆ ಫಸ್ಟ್ ಡಯಾಬಿಟಿಸ್ ಬಂದ್ಬಿಡುತ್ತೆ. ಶುಕ್ರ ವೀಕ್ ಇದ್ದಾಗ ಅದಕ್ಕೆ ಗ್ರಹ ನೋಡಿದಾಗ ಏನು ಕಾಯಿಲೆ ಬರುತ್ತೆ ಅಂತ ಅದೇ ಇಂಡಿಕೇಶನ್ ಮಾಡುತ್ತೆ. ಅದು ಶುಕ್ರ ವೀಕ್ ಇದ್ರೆ ಮಾತ್ರ. ಸ್ಟ್ರಾಂಗ್ ಇದ್ರೆ ಅದು ಕೊಡಲ್ಲ, ಅದಕ್ಕೆ ಇಮ್ಯುನಿಟಿ ಕೊಟ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕಾಯಿಲೆ ಬರ್ತಾ ಇದೆ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಮೇಲೆ. ಇಲ್ಲಿ ಯಾವ್ಯಾವ್ದು ವೀಕ್ ಆಗುತ್ತೆ, ಯಾವ್ದು ಸ್ಟ್ರಾಂಗ್ ಇರುತ್ತೆ. ಒಂದೇ ತಾಯಿ 3 ಜನ ಮಕ್ಕಳಿಗೆ ಸೇಮ್ ಆಹಾರ ಕೊಡ್ತಾರೆ. ಹುಟ್ಟದಾಗ್ಲಿಂದನೂ 3 ಮಕ್ಕಳಿದ್ದಾರೆ ಅಂದರೆ ಸೇಮ್ ಆಹಾರ ಕೊಡ್ತಾರೆ, ಮನೇಲಿ ಮಾಡಿರ್ತಕ್ಕಂಥ ಅಡುಗೆ ಕೊಡ್ತಾರೆ. ಆದರೆ ಆ 3 ಜನದ ಮಕ್ಕಳು ಅದೇ ಆಹಾರ ತಿಂದು ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಒಬ್ಬರು ತುಂಬ ಸ್ಟ್ರಾಂಗ್ ಇರ್ತಾರೆ, ಒಬ್ಬರಿಗೆ ಜೀರ್ಣನೇ ಇರಲ್ಲ, ಒಬ್ಬರಿಗೆ ಇನ್ನೊಂದೇನೋ ಒಂದು ಪ್ರಾಬ್ಲಮ್ ಇರುತ್ತೆ. ಆಹಾರ ಸೇಮು, ಯಾಕೆ 3 ಜನನೂ ಬೇರೆ ಬೇರೆ ರೀತಿ ಇದ್ದಾರೆ? ಹೌದು, ಕರೆಕ್ಟ್ ಅಲ್ವಾ? ಸೊ ಅದೆಲ್ಲ ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ, ಕರ್ಮದ ಮೇಲೇ ವಾಪಸ್ ಹೋಗ್ತೀವಿ, ಗ್ರಹಗಳ ಮೇಲೇ ಹೋಗ್ತೀವಿ. ಒಬ್ರೊಬ್ರು ಸೇಮ್ ಎಲ್ಲ ಮನೇಲಿರ್ತಕ್ಕಂಥ ಎಲ್ಲರೂ ಸೇಮ್ ಊಟ ಮಾಡಿದ್ರು ಕೂಡ ಅವ್ರದ್ದು ಔಟ್ಪುಟ್ ಅಥವಾ ಎಫೆಕ್ಟ್ ಬೇರೆ ಅಂತ ಬಂದಾಗ, ಅವಾಗ ಜ್ಯೋತಿಷ್ಯ ಕಲಿತಾಗ ಇಂಡಿವಿಜುವಲ್ ಆಗಿ ಬೇರೆ. ನಾನು ಮತ್ತೆ ವಾಪಸ್ ಹೋಗ್ತೀನಿ, ಅವಾಗಲೇ ಮಾತಾಡೋದಿಲ್ಲ ರಾಶಿ ಭವಿಷ್ಯ. 12 ಕೋಟಿ ಜನಸಂಖ್ಯೆಗೆ ಒಂದೇ ರಾಶಿ ಭವಿಷ್ಯ ಹೇಳಿದ್ರೆ ಅದನ್ನು ನೋಡಿಕೊಂಡು ಮೂಢರಾಗ್ತಾ ಇದೀವಿ ನಾವೆಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಡ್ರೆಸ್ ಹಾಕೊಂಡು ಕುತ್ಕೊಂಡಿದ್ದ ತಕ್ಷಣ ನಾವು ಏನೋ ಅವ್ರಿಗೆ ತುಂಬ ಜ್ಞಾನಿಗಳು ಅಂತ. ಇವತ್ತಿನ ದಿವಸ ಡ್ರೆಸ್ಗೆ ಬೆಲೆ ಜಾಸ್ತಿ ಜ್ಞಾನಕ್ಕಿಂತ. ನಾವು ಇವಾಗ ಏನಾದ್ರು ಕಮಂಡಲ ಅದು ಇದು ಒಂದು ಸ್ವಲ್ಪ ಏನೋ ಹಿಂದ್ಗಡೆ ತ್ರಿಶೂಲ, ಆ ಕಡೆ ಒಂದು 4 ಜನ ಯಾರು ನಿಂತ್ಕೊಂಡು ಒಂದು ಸ್ವಲ್ಪ ಹೊಗೆ ಗಿಗೆ ಎಲ್ಲ ಬಿಟ್ಬಿಟ್ರೆ ಅವ್ರ ಹತ್ರ ಏನೋ ಇದೆ ಅಂತ ಹೇಳ್ಬಿಟ್ಟು, ಸೊ ಶೋ ಜಾಸ್ತಿ ಆಗಿರೋದ್ರಿಂದ ಇದು ವಿಜ್ಞಾನ ಅಜ್ಞಾನ ಆಗ್ತಾ ಇದೆ. ಇದು ವಿಜ್ಞಾನವಾಗಿ ನಾವು ತಗೊಳ್ಬೇಕು ಅಂತಂದರೆ ಅಜ್ಞಾನ ಹೋಗಬೇಕು. ಅಜ್ಞಾನ ಹೋಗಬೇಕು ಅಂದರೆ ಫಸ್ಟ್ ಬಂದು ಕಲಿಬೇಕು. ಕೇವಲ 15 ದಿವಸ ಸಾಕು. ನಮ್ಮ ಒಂದು ಆ್ಯಪಲ್ಲಿ ಇರ್ತಕ್ಕಂಥ ಒಂದು ವಿಚಾರನ ನಾವು ತೋರಿಸ್ತೀವಿ. ಆಮೇಲೆ ಇದಕ್ಕೆ 10 ವರ್ಷ ಬೇಕು, 20 ವರ್ಷ ಬೇಕು ಅಂತಾರೆ ಕಲಿಯೋಕ್ಕೆ. ಕೇಳಿರ್ತೀರ ನೀವು? ಇದು 10 ವರ್ಷ ಬೇಕು ಅಂತ. ಡಾಕ್ಟರ್ ಎಷ್ಟು ವರ್ಷ ಬೇಕು ಕಲಿಯೋಕ್ಕೆ? ಒಬ್ಬನ ಟ್ರೀಟ್ ಮಾಡಬೇಕು ಅಂದರೆ 5 ವರ್ಷ ಅಷ್ಟೇ ಅಲ್ವಾ? ಮತ್ತೆ ಆ ಜ್ಯೋತಿಷ್ಯ ಯಾಕೆ ಬೇಕು? ಸುಮ್ಮನೆ ನಿಮ್ಗೆ ಹಿಂಗಿದೆ ಹಂಗಿದೆ, ಇದು ದಾನ ಮಾಡಿ ಅದು ದಾನ ಮಾಡಿ ಆ ಪೂಜೆ ಮಾಡಿ ಅಂತ ಹೇಳಕ್ಕೆ 10 ವರ್ಷ ಬೇಕಾ? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ತುಂಬ ಜನ ಇದನ್ನು ಯೂಸ್ ಮಾಡಲ್ಲ. ಯೂಸ್ ಮಾಡೋರು ಇದನ್ನು ಸುಳ್ಳು ಅಂತಾರೆ, ಇದು ಮೋಸ ಅಂತಾರೆ, ಇದು ಟೈಮ್ ಪಾಸ್ ಅಂತಾರೆ. ಯಾರು ಕರೆಕ್ಟಾಗಿ ಯೂಸ್ ಮಾಡ್ತಾರೆ, ನಮ್ಗಿಂತ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳ್ತೀವಿ. ಆ ಶಕ್ತಿನ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದನ್ನೇ ನಾವು ಯಾವಾಗಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೇಗೆ ನಾವು ನಮ್ಮ ಬುದ್ಧಿನ ಒಂದು ಮಷೀನಿಗೆ ಹಾಕಿ ಆ ಮಷೀನ್ ವರ್ಕ್ ಮಾಡೋ ಥರ ಮಾಡ್ತೀವಿ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದಕ್ಕೆ ಆರ್ಟಿಫಿಷಿಯಲ್ ಅಂತ ಬಂದಿದೆ.
ರಿಯಲ್ ಅಲ್ಲ ಅದು. ಅವರ್ ರಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಟು ದಿ ಮಷೀನ್ಸ್ ಟು ರನ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಮ್ಮನ್ನು ಯಾವುದೋ ಒಂದು ಡ್ರೈವ್ ಮಾಡ್ತಾ ಇದೆಯಲ್ಲ ಇಂಟೆಲಿಜೆನ್ಸ್, ಅದು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಅದು ಪ್ಲಾನೆಟ್ಸೇ. ಓಕೆ ಓಕೆ ಗುರುಗಳೇ, ಇನ್ನೊಂದು ಕಾಲ್ ರೆಡಿ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 5/7/1976. 5/7/1976. ಹ್ಮ್. ಓಕೆ, ಸಮಯ? ಸಮಯ ನಮಗೆ ಗೊತ್ತಿಲ್ಲ ಮೇಡಮ್, ಮೊದ್ಲೆಲ್ಲ ಹಂಗ ಇದು ಮಾಡ್ತಿದ್ರಲ್ಲ ಆ ಥರ. ಓಕೆ, ನಿಮ್ಮ ಮನೆಯವರ ಹೆಸರು ಹೇಳಿ. ಬಸವರಾಜ್. ಓಕೆ, ಹಾಗಿದ್ರೆ ನಿಮಗೆ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋದಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು ನೀವು. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 25 ಮೇಡಮ್. ಗುರುಜಿ ಒಟ್ಟಿಗೆ ಮಾತಾಡಿ ಈಗ. ನಮಸ್ಕಾರ. ನಮಸ್ಕಾರ ಗುರುಜಿ. ಯಾವುದ್ರ ಬಗ್ಗೆ ಕೇಳಬೇಕಮ್ಮ? ನಮ್ಮ ಮನೆಯವರು ನಮ್ಮ ಕೂಡ ಕಿರಿಕಿರಿ ಮಾಡ್ತಾರೆ. ಮ್ಯಾರೇಜ್ ಬಗ್ಗೆ ನೋಡೋಣ. ಆಯ್ತು, ಹೇಳ್ತೀನಿ. 25 ನಂಬರ್ ಹೇಳಿದ್ದು? 25 ಮೇಡಮ್. 25. ಓಕೆ ಓಕೆ. ಯಾವ ಊರಿರೋದು ನೀವು? ನಾವು ಧಾರವಾಡ ಗುರುಜಿ ನಮ್ದು. ಸರಿ, ಓಕೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ರಾಹು ನಿಮಗೆ ಆನ್ಸರ್ ಮಾಡ್ತಾ ಇದೆ. ರಾಹು ಗ್ರಹ ಆನ್ಸರ್ ಮಾಡ್ತಾ ಇದೆ. ರಾಹು ಗ್ರಹ ಲಾಭಸ್ಥಾನದಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಆಗಿದೆ. ಅವ್ರಿಗೆ ಈಗೋ ಅನ್ನೋದು ಒಂದಿರುತ್ತೆ, ಅಹಂ ಅನ್ನೋದು ಬಂದಿದೆ. ಆ ಅಹಂ ಅಂತಕ್ಕಂಥ ಒಂದು ವಿಚಾರನ ನಾವು ಮುಂದೆ ಇಟ್ಕೊಳ್ತೀವಿ. ಇದರಲ್ಲಿ ಏನು ವಿಚಾರ ಅಂತಲೂ ಗೊತ್ತಾಗ್ಬಿಡುತ್ತೆ. ಇವರಿಬ್ಬರಲ್ಲಿ ಸಮಸ್ಯೆ ಇರೋದೇ ಅಹಂ, ನಾನು ಅಂತಕ್ಕಂಥದ್ದು. ಆ ನಾನು ಅನ್ನೋದು ಹೋದ್ರೆ ಆಗ್ಬಿಡುತ್ತೆ. 10th ಹೌಸ್ ಡಿನೋಟ್ಸ್ ನಾನು. ಪ್ಲಾನೆಟರಿ ಇಂಟೆಲಿಜೆನ್ಸ್ ಇವರಿಬ್ಬರಲ್ಲಿ ಏನು ನಡೀತಾ ಇದೆ ಅಂತ ಇಟ್ ವಿಲ್ ಇಂಡಿಕೇಟ್. ಅದು ಪರ್ಫೆಕ್ಟ್ ಆಗಿರುತ್ತೆ. ಎಷ್ಟೊಂದು ಏರಿಯಾಸ್ ಇರುತ್ತೆ. ಯಾವ ಏರಿಯಾ ಅಂತ ಅವ್ರನ್ನ ಕೇಳಿದಾಗ ನಮ್ಗೆ ಇನ್ನೂ ಫಾಸ್ಟ್ ಆಗುತ್ತೆ. ನಾವು ಇನ್ನೂ ಸ್ವಲ್ಪ ಒಂದು 2 ಮಿನಿಟ್ಸ್ ಸ್ವಲ್ಪ ಟೈಮ್ ತೊಗೊಂಡ್ರೆ ಯಾವ ಏರಿಯಾದಲ್ಲಿ ಇವ್ರ ಪ್ರಾಬ್ಲಮ್ ಅಂತಲೂ ಹೇಳ್ಬೋದು. ಸಮಯದ ಅಭಾವದಿಂದ ಅವ್ರ ಹತ್ರ ಕ್ವಶನ್ ಕೇಳ್ಬಿಟ್ಟು ಡೈರೆಕ್ಟ್ ಆ ಕ್ವಶನ್ಗೆ ಇಲ್ಲಿ ಆನ್ಸರ್ ಹೇಳ್ಬಿಡುತ್ತೆ. 10ನೇ ಮನೆ ಶನಿ ಬಂದಿರೋದು. 10ನೇ ಮನೆ ಇಲ್ಲಿ ಮೇಜರ್ ಆಗಿ ಮನಸ್ತಾಪಗಳು ಬರ್ತಾ ಇರ್ತಕ್ಕಂಥದ್ದು. ನಾನು ಹೇಳ್ದಂಗೆ ಆಗ್ತಾ ಇಲ್ಲ, ನನ್ನನ್ನು ಮಾತಾಡಿಸ್ಬೇಕು, ಅಥವಾ ನಾನು ನನ್ನಿಂದ, ಈ ಒಂದು ಕಾಂಬಿನೇಷನ್ 10ನೇ ಮನೆ ತೋರಿಸೋದ್ರಿಂದ ಸ್ವಲ್ಪ ಇವರು ಸ್ವಲ್ಪ ಹೆಚ್ಚಾದರೆ ಡಿವೋರ್ಸ್ ಕಾಂಬಿನೇಷನ್ ಹೇಳ್ಬಿಡ್ತಾರೆ. ಡಿವೋರ್ಸ್ ಅಂತಲೂ ಹೇಳ್ಬಿಡ್ತಾರೆ. ನಾನು ಬೇಕಾದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ ಇದು ಕೋರ್ಟ್ಗೆ ಹೋಗಲ್ಲ, ಸಮಾಧಾನದಾಗಿ ಇರ್ಬೋದು. ಇದಕ್ಕೆ ಶನಿಯ ಅಂಶದಲ್ಲಿರೋದ್ರಿಂದ ಎಳ್ಳೆಣ್ಣೆಯನ್ನು ದಾನ ಮಾಡ್ತಾ ಬಂದರೆ ಆ ಗ್ರಹ ಕಮ್ಮಿ ಆಗ್ತಾ ಬರುತ್ತೆ ಇಂಟೆನ್ಸಿಟಿ. ನಾನು ಅವಾಗಲೇ ಹೇಳಿದ್ನಲ್ಲ ಏನಕ್ಕೆ ದಾನ ಮಾಡಬೇಕು ಅಂತ. ತುಂಬ ಜನ ಒಳ್ಳೇದಕ್ಕೆ ದಾನ ಮಾಡ್ತಾರೆ. ಒಳ್ಳೇದಕ್ಕೆ ದಾನ ಮಾಡಿ ಅವ್ರು ಹೇಳ್ದಂಗೆ ಮಾಡಿದ್ವಿ ಎಲ್ಲ ಇನ್ನೂ ಜಾಸ್ತಿ ದಾನ ಮಾಡಿದ ತಕ್ಷಣ ಜಾಸ್ತಿ ಲಾಸ್ ಆಗೋಯ್ತು ಅಂತ ಹೇಳ್ಬಿಡ್ತಾರೆ. ಸೊ ಇಲ್ಲಿ ಶನಿಗೆ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಸೂಚಿಸಿದ್ದಾರೆ, ಹಾಗೆ ಒಂದು ದಾನವನ್ನು ಅವರು ಸಜೆಸ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನೇರವಾಗಿ ಬಂದು ಗುರುಗಳನ್ನ ಭೇಟಿ ಆಗಬೇಕು, ಇನ್ನು ನಿಮ್ಮ ಸಮಸ್ಯೆಗಳಿಗೆ ಕೂಲಂಕುಷವಾದಂತಹ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾವರಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಏನು? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಹುಟ್ಟಿದ ದಿನಾಂಕ ಓಕೆ, ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ ಅನ್ನೋದಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಮೇಡಮ್, ಅವ್ರದ್ದು ಕೆಲಸ ಯಾವುದು ಅಂದ್ರೆ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಈಗ 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 9. ಓಕೆ, ಈಗ ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಜಾಬ್ ಬಗ್ಗೆ ಕೇಳ್ತಾ ಇದ್ದೀರಾ? ನಮ್ಮ ಹಸ್ಬೆಂಡ್ ಬಗ್ಗೆ ಗುರುಜಿ. ಅದೇ ನಿಮ್ಮ ಹಸ್ಬೆಂಡ್ ಬಗ್ಗೆನೇ ಜಾಬ್. ಆಯ್ತು, ನಿಮ್ಮ ಹಸ್ಬೆಂಡ್ ಅಂತ ಗೊತ್ತಾಯ್ತು. ಜಾಬ್ ಇಲ್ಲ ಗುರುಜಿ, ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಕೈಯಲ್ಲಿ ದುಡ್ಡು ನಿಂದಿರ್ತಾ ಇಲ್ಲ. ಏನ್ ಮಾಡ್ತಾರೆ, ಕೈಯಲ್ಲಿ ದುಡ್ಡು ಬರ್ತಾ ಇಲ್ಲ. ಅದು ಮೇನ್ ನಮ್ ಪ್ರಾಬ್ಲಮ್ ಆಗ್ತದೆ. ಇದು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋದು ಅಂದರೆ ಇಲ್ಲಿ ನಾವು ಚಂದ್ರನಿಗೆ ಹೋಗ್ತೀವಿ. ಚಂದ್ರನ ಒಂದು ಕಾಂಬಿನೇಷನ್ ಅಂದರೆ ಮೈಂಡ್. ಇಲ್ಲಿ 12 ಅಂತ ಬಂದಾಗ ಕಂಟ್ರೋಲ್ ಇಲ್ಲದೆ, ಪ್ಲ್ಯಾನಿಂಗ್ ಇಲ್ಲದೆ ಖರ್ಚು ಮಾಡ್ತಾ ಇದ್ದೀರಾ ಅಂತ ಈ ಕಾಂಬಿನೇಷನ್ ಹೇಳುತ್ತೆ. 12ನೇ ಮನೆ ಅಂತ ಸ್ಟಾರ್ಟಿಂಗ್ ಬರುತ್ತೆ.
ಯಾವುದೇ ಆಗಲಿ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ಒಂದು ಡೈರಿ ತೊಗೊಳ್ಳಿ. ಡೈರಿ ತೊಗೊಂಡು ಬಂದಿರತಕ್ಕಂಥದ್ದು 1ನೇ ತಾರೀಕಿಂದ ಅಥವಾ ಇವತ್ತು ಏನು 3ನೇ ತಾರೀಕು, ಇವತ್ತಿಂದ ಯಾವುದಕ್ಕೆ ಕೊಟ್ಟೆ ಅಂತ ಬರೀರಿ. ದಯವಿಟ್ಟು ನಾನು ಹೇಳಿದ್ದು ಫಾಲೋ ಮಾಡಿ. ಯಾಕಂದರೆ ಜ್ಯೋತಿಷ್ಯ ಅಂತಂದರೆ ಈ ಗ್ರಹ ಸರಿ ಇಲ್ಲ, ಆ ಗ್ರಹ ಸರಿ ಇಲ್ಲ ಅಂತಲ್ಲ. ಇದು ನಮಗೆ ನಾಲೆಡ್ಜ್ ಕೊಡುತ್ತೆ. ಗ್ರಹಗಳ ಸಮಸ್ಯೆಯಿಂದನೂ ಕೂಡ ಇದು ಹೇಳುತ್ತೆ, ಅಥವಾ ಸ್ವಯಂ ಸಮಸ್ಯೆಯನ್ನು ಹೇಳುತ್ತೆ. ದಿಸ್ ಈಸ್ ಮೋರ್ ಆಫ್ ಎ ರಿಲೇಟಿವ್ ವಿತ್ ಸೆಲ್ಫ್. ಸೊ ಎಲ್ಲೋ ಕೂಡ ದೆ ಲ್ಯಾಕ್ ಪ್ಲ್ಯಾನಿಂಗ್. ಯಾಕಂದರೆ ಇಲ್ಲಿ ಗ್ರಹಗಳಲ್ಲಿ ಇನ್ಕಮ್ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ, ಖರ್ಚು ಮನೆಗೆ ಮಾಡ್ತಾ ಇದ್ದಾರೆ ಅಂತಲೂ ಬರ್ತಾ ಇದೆ. ಸೊ ಖರ್ಚು ಜಾಸ್ತಿ ಆಗ್ತಾಯಿದೆ, ಕೈ ನಿಲ್ತಾ ಇಲ್ಲ ಅಂತಂದರೆ ಏನು, ಎಲ್ಲೋ ಪ್ಲ್ಯಾನಿಂಗಲ್ಲಿ ಇರ್ತಕ್ಕಂಥದ್ದು. ಬರಿಬೇಕು. ಬಂದಿದ್ದ ತಕ್ಷಣ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಬಲ್ಪ್ ಹೋಯ್ತು, ಏನೋ ಒಂದು ಮನೇದು ಬಲ್ಪ್ ಹೋಯ್ತು, ಸಡನ್ನಾಗಿ ಹೋಗೋದು, ಯಾವುದೋ ಒಂದು ರೇಟ್ ಕೇಳಿಬಿಟ್ಟು ತಂದು ಹಾಕ್ಕೊಳ್ಳೋದು. ಆ್ಯಕ್ಚುಲಿ ಡ್ರಾಯರ್ ಓಪನ್ ಮಾಡಿದ್ರೆ ಹಳೇದು ಯಾವುದೋ ಒಂದು ಬಲ್ಪ್ ಇರುತ್ತೆ, ಅದನ್ನು ಹಾಕ್ಬೋದಾಗಿತ್ತು. ಸೊ ಜನ ಫಸ್ಟು ಇದೇ ದುಡ್ಡು ಇದೆ ನನ್ನ ಹತ್ರ, ಅದನ್ನು ತಗೊಂಡು ಪೋಲ್ ಮಾಡೋಣ ಅನ್ನೋ ಮನಸ್ಥಿತಿ ತುಂಬ ಜನಕ್ಕಿದೆ. ಮೈಂಡ್ ಯಾವಾಗ 12ನೇ ಮನೆ ಏನು ಚಂದ್ರ ತೋರಿಸ್ತಾ ಇದೆ, ಆ ಮೈಂಡನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಪ್ರತಿ ದಿವಸ ಏನು ಖರ್ಚು ಮಾಡ್ತಾ ಇದ್ದೀವಿ ಅದು ಬರಿತಾ ಹೋದರೆ, ಇಲ್ಲಿ ಏನು ಹೇಳ್ತಾ ಇದೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗಲೂ ಗ್ರಹಗಳು ನೀವು ದಾನ ಮಾಡ್ತಾರಿ, ಹೋಮ ಮಾಡ್ತಾರಿ ಅಂತ ಹೇಳಲ್ಲ, ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸಿ ಅಂತಲೂ ಹೇಳುತ್ತಿದ್ದು. ಅದನ್ನೇ ನಾನು ಹೇಳಿದ್ದು ಪ್ಲಾನೆಟರಿ ಇಂಟೆಲಿಜೆನ್ಸ್. ಇಲ್ಲಿ ಚಂದ್ರ 12ನೇ ಮನೆ ಇದೆ ಅಂದರೆ ಮನಸ್ಸು ಯಾವಾಗಲೂ ಖರ್ಚು ಮಾಡೋದ್ರಲ್ಲೇ ಇದೆ. ಯಾರೋ ಬಂದರು, ಏನೋ ಒಂದು ಬಂದು ಮನೆಗೆ, ಸರ್ ಇದು ಏನೋ ಇಟ್ಟಿದ್ದೀವಿ ಸ್ವಲ್ಪ ದುಡ್ಡು ಕೊಡಿ ಅನ್ನೋದು. ಕೆಲವರು ಏನು ಮಾಡ್ತಾರೆ, ಎಣಿಸ್ಕೊಂಡು 50 ರೂಪಾಯಿ ಕೊಟ್ಟು ಕಳಿಸ್ತಾರೆ, 100 ರೂಪಾಯಿ. ಇವರೇನು ಎದ್ದಿದ ತಕ್ಷಣ ನನಗೆ ಜೋಶ್ ಅಂತ ಹೇಳ್ಬಿಟ್ಟು 500 ರೂಪಾಯಿ ಕೊಟ್ಬಿಡೋದು. ಸೊ ಸಮ್ವೇರ್ ದಿ ಲ್ಯಾಕ್ ಆಫ್ ಪ್ಲ್ಯಾನಿಂಗ್. ಸೊ ಪ್ಲಾನೆಟರಿ ಪೊಸಿಷನ್ಸು. ಬಟ್ ಇದು ಅವರ ಹಸ್ಬೆಂಡ್ ಅವ್ರ ಪ್ರಾಬ್ಲಮ್, ಇವ್ರದಲ್ಲ. ಇವ್ರಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಕೈ ದುಡ್ಡಲ್ಲಿ ನಿಲ್ತಾ ಇಲ್ಲ ಅಂತಂದರೆ ಯು ಹ್ಯಾವ್ ಟು ರೈಟ್. ಇದ್ರ ಜೊತೆಗೆ ಚಂದ್ರ 12ನೇ ಮನೆ ಇರೋದ್ರಿಂದ ಪ್ರತಿ ಸೋಮವಾರ ಅಕ್ಕಿಯನ್ನು ದಾನ ಮಾಡಿ. ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡ್ತಾ ಬಂದರೆ ಆ ಗ್ರಹ ಡಿಸ್ಪೆಲ್ ಆಗುತ್ತೆ, ಡಿಸ್ಪೋಸ್ ಆಗುತ್ತೆ. ಇವರಿಗೆ ಹಣ ಉಳಿಯೋದು ಜಾಸ್ತಿ ಆಗುತ್ತೆ. ದುಡ್ಡು ಖರ್ಚು ಮಾಡೋ ಬದಲು ಅಕ್ಕಿ ಖರ್ಚು ಮಾಡಿ, ಅಕ್ಕಿನ ದಾನ ಮಾಡ್ತಾ ಇರಿ. ಸೊ ಅವಾಗ ಈಸಿ ಆಗಿಬಿಡುತ್ತೆ. ಇಷ್ಟೇ ಇದರ ಪರಿಹಾರ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಡೀಟೇಲ್ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ಫೆಬ್ರವರಿ 10ನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್ಗೆ ಏನಾದರೂ ನೀವು ಜಾಯಿನ್ ಆಗಬೇಕು ಅನ್ನೋದಾದರೆ ಫೆಬ್ರವರಿ 10ನೇ ತಾರೀಕಿರುತ್ತೆ. ಹಾಗೆ ಮಾರ್ಚ್ 15ನೇ ತಾರೀಕು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು ಅನ್ನೋದಾದರೆ ಆ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ 1-2 ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕರೆಗಳನ್ನು ಮಾಡಿ ಡೀಟೇಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಲಿಕ್ಕಾಗುತ್ತೆ. ಅಂದರೆ ಆಫ್ಲೈನ್ ಕ್ಲಾಸಸ್ ಇರುತ್ತಾ, ಆನ್ಲೈನ್ ಕ್ಲಾಸಸ್ ಇರುತ್ತಾ, ನೀವು ಕ್ಲಾಸಸ್ಗೆ ಎಷ್ಟು ದಿನಗಳ ಕಾಲ ಟೈಮ್ನ ಕೊಡಬೇಕಾಗತ್ತೆ, ಈ ಟೈಮ್ ಡ್ಯೂರೇಷನ್ ಹೇಗಿರುತ್ತೆ, ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡಲಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಈ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸೊ ಇದು ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಕ್ಕೆ ಅವಕಾಶವಿದೆ. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಗುರೂಜಿಯವರು ನೀಡ್ತಾರೆ. ಬಹಳ ಸರಳವಾದಂತಹ ಪರಿಹಾರ ಮಾರ್ಗವನ್ನು ಗುರೂಜಿಯವರು ನಿಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಜ್ಯೋತಿಷ್ಯರ ಬಳಿ ಹೋಗ್ತೀವಿ. ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಅದಕ್ಕೆ ಏನಾದರೂ ಒಂದು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಈ ರೀತಿ ಹೇಳೋದು, ಸಜೆಸ್ಟ್ ಮಾಡೋದು ಉಂಟು. ಬಟ್ ದಿನೇಶ್ ಗುರೂಜಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಸರಳವಾದಂಥ ಪರಿಹಾರವನ್ನು ಹೇಳ್ತೀರಾ, ಸೈಂಟಿಫಿಕ್ ರೀಸನ್ನ ಇಟ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಏನಿದ್ರು ವ್ಯತ್ಯಾಸ ಇದರಲ್ಲಿ ಅಂತ? ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ, ಆದರೆ ಯಾವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಒಬ್ಬ ದುಡ್ಡು ಮಾಡತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥವನಿಗೆ ದೇವಸ್ಥಾನಕ್ಕೆ ಹೋಗು ಅಂತಂದಾಗ ಆ ದೇವಸ್ಥಾನದಲ್ಲಿ ಅವನಿಗೇನಾಗಿದೆ, ಅಲ್ಲೆಲ್ಲ ಒಂಥರ ಸಮಾಧಾನವಾದ ವಾತಾವರಣ, ಇವೊಂದು ಜೋಶ್ ವಾತಾವರಣ. ಆ ಸಮಾಧಾನದ ವಾತಾವರಣಕ್ಕೆ ಹೋದಾಗ ಎಲ್ಲರೂ ಆರಾಮಾಗಿ ಒಂದು ಬುಟ್ಟಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಯಾರೋ ಗಂಡಸು ನಿಧಾನಕ್ಕೆ ಬಂದು ಹಿಂಗೆ ಏನೂ ಕೆಲಸನೇ ಇಲ್ಲ ಅವರು. ಈಗ ಫಾಸ್ಟಾಗಿರೋನು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನೋಡಿದ್ರೆ ಏನು ಇಷ್ಟು ಆರಾಮಾಗಿದ್ದಾರೆ, ನಾನು ಇಷ್ಟು ಜೋಶಲ್ಲಿದ್ದೀನಿ, ನನಗೆ ಕೆಲಸಗಳಾಗ್ತಾ ಇಲ್ಲ ಬಟ್ ಜೋಶಲ್ಲಿದ್ದೀನಿ, ಇವರೆಲ್ಲ ಸೋಂಬೇರಿಗಳ ಅಥವಾ ಟೈಮ್ ಪಾಸಿಗೆ ಬಂದಿದ್ದಾರ, ಈ ಮನೋಭಾವ ಅಲ್ಲಿ ಬರುತ್ತೆ. ಯಾರು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮಾನಸಿಕವಾಗಿ ನೊಂದಿರೋರು,
ಬಿಸ್ನೆಸ್ ಆಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ವರ್ಕ್ ಆಗಲ್ಲ ಅಲ್ವಾ? ಹೌದು ಹೌದು. ಮಾನಸಿಕವಾಗಿ ನೊಂದಿದ್ದಾರೆ, ಎಲ್ಲೋ ಒಂದು ಕಡೆ ಜಗಳ ಆಡಿದ್ದಾರೆ. ಹ್ಮ್. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಶಾಂತ ವಾತಾವರಣ ಏನು ಮಾಡುತ್ತೆ, ಮನಸ್ಸನ್ನು ಕಾಮ್ ಮಾಡುತ್ತೆ. ಓಕೆ. ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ, ಅದು ಮುಂದೆ ಹೇಳೋಣ. ಓಕೆ ಓಕೆ, ಇನ್ನೊಂದು ಕಾಲ್ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಅಂತೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಈಗ ನಮಗೆ ಮದುವೆ ಆಗಿದೆ, ಮದುವೆಯಾಗಿ ಮಗುನೂ ಆಗಿದೆ. ಓಕೆ, ನಿಮ್ಮ ಬಗ್ಗೆನೇ ಕೇಳಬೇಕಾ? ಓಕೆ, ಒಂದು ಕೆಲಸ ಮಾಡಿ, ನಿಮ್ಮ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಗೊತ್ತಿದೆ. ಹೇಳಿ ಹೇಳಿ. 16 ಹ್ಮ್ 4ನೇ ತಿಂಗಳು. ಓಕೆ, 16/4 92 1992. ಹುಟ್ಟಿದ ಸಮಯ ಹೇಳಿ. ಬೆಳಗ್ಗೆ 2:05. 2:05 ಬೆಳಗಿನ ಜಾವ. ಮಧ್ಯಾಹ್ನ 2. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು ಗೊತ್ತಾ? ಪ್ಲೇಸ್ ಆಫ್? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ. ಈಗ ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಿಮ್ಮ ಡೇಟು ಸ್ವಲ್ಪ ಕರೆಕ್ಟಾಗಿ ಕನ್ಫ್ಯೂಸ್ ಆಯಿತು. 16/4. 16/4 ಹೌದು. 16ನೇ ತಾರೀಕು ಏಪ್ರಿಲ್ ತಿಂಗಳು 1992. ಹೌದು ಹೌದು. ಮಧ್ಯಾಹ್ನ 2:05. 2:05 ದೊಡ್ಡಬಳ್ಳಾಪುರ. ಕನ್ಯಾ ರಾಶಿನಾ? ಹೌದು ಸರ್. ಹಸ್ತ ನಕ್ಷತ್ರ 4ನೇ ಪಾದ. ಆ ನಕ್ಷತ್ರ ಬಗ್ಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ. ಈಗ ನಾವು ಹೇಳಿದೀವಲ್ಲ, ಅರಿವಾಯ್ತು ಅನ್ಬೇಕು. ಹಸ್ತ ನಕ್ಷತ್ರ ಯಾಕೆ ನಕ್ಷತ್ರ ಬೇಕು ಅದು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ನಿಮ್ಮ ದಶ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಗುರುದಶ ನಡೀತಾ ಇದೆ. ಗುರುದಶೆಯಲ್ಲಿ 6ನೇ ಮನೆ, 11ನೇ ಮನೆ, 3, 8, 12 ಮನೆ ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಲ್ಲಿ ಯಾವ ಏರಿಯಾದಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಮತ್ತು ಲೋನ್ ತೊಗೊಳೋದ್ರಲ್ಲಿ ಹುಷಾರಾಗಿರಿ. ಪ್ರಶ್ನೆ ಕೇಳಿ. 2 ತಗೋಬಿಟ್ಟಿದ್ದೀನಿ, ಮನೇನು ಕಟ್ಟದೆ, ಈಗ ಜಸ್ಟ್ ಲೋನು ತಗೋಬಿಟ್ಟೆ ಗುರುಜಿ. ಹಾಂ, ಈಗ ಆಯಿತು. ಅದು ಏನು ನಡೀತಾ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಬೇಗ ಲೋನು ತೀರ್ಸೋಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಅದೇ ಕಷ್ಟ ಆಗ್ತಾ ಇರೋದು ಗುರುಜಿ. ನೋಡ್ದಾ, ನಾವು ಏನು ಕ್ವಶನ್ ಇಲ್ಲ, ನೀವು ಕ್ವಶನ್ ಕೇಳೋಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಆನ್ಸರ್ ಹೇಳಿರುತ್ತೆ. ಇದನ್ನೇ ನಾವು ಅದಕ್ಕೆ ಹೇಳ್ತಾ ಇದ್ದೆ ಮೇಡಮ್, ಇದು ಕಲಿಬೋದು. ಕಲಿತಾಗ ಮುಂಚೆನೇ ಹೇಳ್ಬಿಡುತ್ತದು, ಗೊತ್ತಾಗ್ಬಿಡುತ್ತೆ. ನಾನು ಇಲ್ಲಿ ನೋಡಿದಾಗಲೇ ಗೊತ್ತಾಯ್ತು ಇವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ. ಆದರೆ ಏನು ವರಿ ಮಾಡೋವಂಥ ಏನು ಅವಶ್ಯಕತೆ ಇಲ್ಲ ಇಲ್ಲಿ. ಏನು ಅಷ್ಟೊಂದೇನು ಆ್ಯಕ್ಚುಲಿ ಇದನ್ನು ತೊಗೊಂಡು ಹೆದರಿಸ್ಬಾರ್ದು, ಸತ್ಯ ಹೇಳಬೇಕು. ಖಂಡಿತ ನೀವು ಲೋನ್ ತೀರಿಸ್ತೀರಾ. ಸ್ವಲ್ಪ ಕಷ್ಟ ಆಗಿದೆ ಅಂದರೆ ಅದು ಏನಾಗಿದೆ, ಓವರ್ ಬೋರ್ಡ್ ಮಾಡಿಬಿಟ್ಟಿರ್ತಾರೆ. ಬೇಸಿಕ್ ಒಂದು ಜಾಗಕ್ಕೆ 10 ಲಕ್ಷ, ಒಳಗಡೆ ಇಂಟೀರಿಯರ್ಸ್ ಹಾಕಿ ರುಬ್ಬಿಟ್ಟಿರ್ತೀವಿ ಒಂದು 3 ಲಕ್ಷ ಎಕ್ಸ್ಟ್ರಾ. ಆ ಎಕ್ಸ್ಟ್ರಾನೇ ಇವರಿಗೆ ಹೊಡೆತ ಬಿದ್ದಿದೆ. ಯಾಕೆಂದರೆ ಅಂಡರ್ಗ್ರೌಂಡಲ್ಲಿ 3ನೇ ಮನೆ 12ನೇ ಮನೆ ಏನು ಹೇಳುತ್ತೆ ಅಂತಂದರೆ, ಇವರು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಲ್ಲಿ ಹಾಕಿ ಇಲ್ಲಿ ಲೋನ್ಗಳನ್ನು ಕಟ್ಟಕ್ಕಾಗದೇ ಇರೋ ಪರಿಸ್ಥಿತಿಲಿ ಬಂದ್ಬಿಟ್ಟಿರುತ್ತೆ. ಇದಕ್ಕೆ ಚೂರು ಗ್ರಹಗಳನ್ನ ನೀವು ಕಂಟ್ರೋಲಿಗೆ ತರಬೇಕು ಅಂತಂದರೆ ಮೂಲಂಗಿಯನ್ನು ಪ್ರತಿ ಶನಿವಾರ ದಾನ ಮಾಡಬೇಕು. ಮೂಲಂಗಿ ಯಾವುದು ನಿಮಗೆ ಕಟ್ಟಕ್ಕೆ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ಮೂಲಂಗಿ ದಾನ ಮಾಡಿ. ಹಾಗೆ ನಿಮಗೆ ಲಾಭಾಂಶ ಹೆಚ್ಚಾಗಿ ತೊಗೊಂಬರ್ಬೇಕಂತ ಒಂದು ಗ್ರಹ ಕೇತು ಆಗಿರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕಿ ನಿಮಗೆ ಪ್ರಚೋದನೆ ಕೊಡುತ್ತೆ. ಎಲ್ಲ ಬೇರೆ ಎಲ್ಲ ಕಂಟ್ರೋಲ್ ಮಾಡಿ ಮನೆಗೆ ಜಾಸ್ತಿ ಏನು ಲೋನ್ ಇದೆಯೋ ಅದನ್ನು ತೀರಿಸಬೇಕು ಅನ್ನೋದು ಹೋಗುತ್ತೆ. ಬೇರೆ ಪ್ರಯಾರಿಟೀಸ್ ಎಲ್ಲ ಕಮ್ಮಿ ಮಾಡುತ್ತೆ. ಇದನ್ನು ಪ್ರಯಾರಿಟಿ ಮೈಂಡ್ ಜಾಸ್ತಿ ಮಾಡುತ್ತೆ. ಇದನ್ನೇ ನಾವು ಯಾವ ಗ್ರಹ ಪ್ರಚೋದನೆ ಕೊಡುತ್ತೆ ಅದನ್ನು ನಾವು ಫೋಕಸ್ ಮಾಡಬೇಕು. ಯಾವುದು ಬೇರೆ ಥರ ಪ್ರಚೋದನೆ ಕೊಡುತ್ತೆ ಅದನ್ನು ತಳ್ಳಬೇಕು. ಇಟ್ ಈಸ್ ಕಂಪ್ಲೀಟ್ಲಿ ಎ ಗೇಮ್ ಪ್ಲ್ಯಾನ್. ಪ್ಲಾನೆಟರಿ ಇಂಟೆಲಿಜೆನ್ಸ್ ಗೇಮ್ ಪ್ಲ್ಯಾನು. ಅದನ್ನು ಕಲಿತಾಗ ನಮ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಅದಕ್ಕೆ 15 ದಿವಸದಲ್ಲಿ ಕಲೀರಿ. ಇವತ್ತು ಏನು ನಾವು ಇವರೊಬ್ಬರಿಗೆ ನಾವು ಸಲಹೆ ಕೊಟ್ವಿ, 6 ಕೋಟಿ ಜನಕ್ಕೂ ಸಲಹೆ ಕೊಡೋಕ್ಕಾಗಲ್ಲ. ಇಲ್ಲಿ ಎಷ್ಟು ರಿಸೀವ್ ಮಾಡ್ತೀವೋ ಅಷ್ಟು ತೊಗೊಳ್ಬೋದು. ಇನ್ನು ಊರವ್ರಿಗೆಲ್ಲ ಕೊಡಬೇಕು ಅಂತಂದರೆ ಬೆಸ್ಟ್ ಏನು ಅಂದರೆ ಬಂದು ಕಲಿಬೇಕು. ಫ್ರೀಯಾಗಿ ಕಲ್ಸೋಕ್ಕಾಗಲ್ಲ, ಅದಕ್ಕೆ ಫೀಸ್ ಇರುತ್ತೆ. ಯಾಕೆಂದರೆ ಯಾವುದೇ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ. ಸೊ ಆ ಕಾರಣದಿಂದ ಇದಕ್ಕೊಂದು ಬೆಲೆ ಇದೆ. ಬೆಲೆ ಇದ್ದಾಗ ಬಂದು ಕಲಿತಕ್ಕಂಥದ್ದು. ಹಾಗೆ ಜಾತಕ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ, ಯಾಕಂದರೆ ಇದು ಮನೆ ವಿಚಾರ ಬಂದಾಗ ನಾನು ವಾಸ್ತು ಅಂತ ನೀವು ಮಾತಾಡಿದ್ವಿ. ವಾಸ್ತು ಪ್ಲೇಸ್ ಎ ವೆರಿ ಪ್ರಾಮಿನೆಂಟ್ ರೋಲ್. ಯಾಕಂದ್ರೆ ನಾವು ಇರೋ ಜಾಗ. ಯಾಕಂದರೆ ತುಂಬ ಜನ ಹೇಳ್ತಾರೆ, ಸರ್ ನಾವು ಒಂದು ಮನೇಲಿದ್ವಿ, ಬಾಡಿಗೆ ಮನೇಲಿ ತುಂಬ ದುಡ್ಡು ಬರ್ತಾಯಿತ್ತು, ನಮ್ಮ ಯಜಮಾನರು ಚೆನ್ನಾಗಿದ್ದರು, ಮತ್ತು ನಮಗೆ ಸಾಕಷ್ಟು ಅಭಿವೃದ್ಧಿನೂ ಆಯಿತು. ಅದು ಬಾಡಿಗೆ ಮನೇಲೇ ಇರಲಿ. ಇನ್ನೊಂದು ಮನೆಗೆ ಬದಲಾದಾಗ, ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಯಾಕೋ ಚೇಂಜಸ್ ಆಯಿತು. ಅದೇ ಕೆಲಸನೇ ಇತ್ತು, ಅಲ್ಲಿ ಹೋಗಿದ ತಕ್ಷಣ ಚೇಂಜ್ ಆಯಿತು. ಯಾಕೆ ಅಂದರೆ ಆ ಒಂದು ವಾತಾವರಣ, ಆ ಜಾಗ ಇದೆಯಲ್ಲ, ಜಿಯೋಪೆಥಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಆ ಭೂಮಿಲಿರ್ತಕ್ಕಂಥ ಒಂದು ಶಕ್ತಿ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ಲಾನೆಟಿಂದನೇ ಬಂದರೆ ಭೂಮಿನೂ ಒಂದು ಪ್ಲಾನೆಟೇ ಅಲ್ವಾ? ಸೊ ಇದ್ರದ್ದು ಒಂದು ಇಂಟೆಲಿಜೆನ್ಸ್ ಮತ್ತು ಶಕ್ತಿ ಇರುತ್ತೆ. ಆ ಇರ್ತಕ್ಕಂಥ ಜಾಗದಲ್ಲಿ ನೆಗೆಟಿವಿಟಿ ಇದ್ದರೆ
ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ. ಅದು ಬಾಡಿಗೆ ಮನೆ ಆದರೂ ಆಗಲಿ, ಸ್ವಂತ ಮನೆ ಆದರೂ ಆಗಲಿ. ಬಾಡಿಗೆ ಸ್ವಂತ ಅನ್ನೋದು ನಾವು ಅಗ್ರಿಮೆಂಟಲ್ಲಿ ಮಾಡ್ಕೊಂಡಿರೋದು, ನಾವಿರೋ ಜಾಗನೇ ವಾಸ್ತು. ಓಕೆ ಓಕೆ ಗುರುಗಳು, ಇನ್ನೊಂದು ಕಾಲ್ ರೆಡಿ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 24 ಹ್ಮ್ 9 ಹ್ಮ್ 1993. 93. ಓಕೆ, ಸಮಯ 12:30 ಮಧ್ಯಾಹ್ನ. ಮಧ್ಯಾಹ್ನ 12:30. ಯಾವ ಜಾಗದಲ್ಲಿ ಹುಟ್ಟಿರೋದು? ಪ್ಲೇಸ್? ಬೆಂಗಳೂರು. ಬೆಂಗಳೂರು. ಓಕೆ, ನಿಮ್ಮ ಹೆಸರು? ರಾಜೇಶ್. ಗುರುಜೊಟ್ಟಿಗೆ ಮಾತಾಡಿ. ನಮಸ್ಕಾರ ರಾಜೇಶ್ ಅವರೇ. ನಮಸ್ತೆ ಗುರುಗಳೇ. ನನ್ನ ಕೆಲಸದ ಬಗ್ಗೆ ಸ್ವಲ್ಪ ಆಯ್ತಾಯ್ತು, ಕೇಳಬೇಕಾಗಿತ್ತು. ಪರವಾಗಿಲ್ಲ, ತೊಂದರೆ ಇಲ್ಲ. ಧನುರ್ ರಾಶಿಯಲ್ಲಿ ಹುಟ್ಟಿದ್ದೀರಾ, ಧನುರ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ರಾಹು ಜನರಲ್ ಏನು ಹೇಳುತ್ತೆ, ಮಲ್ಟಿನ್ಯಾಷನಲ್ ಕಂಪ್ನಿಲಿ ವರ್ಕ್ ಮಾಡಿ, ಇಲ್ಲ ಅಂದರೆ ಬೇರೆ ಯಾವ್ದಾದ್ರು ಊರು, ಅಥವಾ ಅದು ವಿದೇಶನೂ ಆಗ್ಬೋದು ಅಥವಾ ಬೇರೆ ಪ್ರದೇಶನೂ ಆಗ್ಬೋದು, ಆಂಧ್ರನೂ ಆಗ್ಬೋದು, ಡೆಲ್ಲಿನೂ ಆಗ್ಬೋದು, ಸಿಂಗಾಪುರ ಆಗ್ಬೋದು, ಮಲೇಷ್ಯಾ ಆಗ್ಬೋದು, ಅಥವಾ US ಆಗ್ಬೋದು. ನಿಮ್ಮ ಅನುಭವದ ಕ್ಷೇತ್ರದಲ್ಲಿ ನಿಮಗೇನಾದ್ರು ಒಂದು ಆ ರೀತಿ ಆಪರ್ಚುನಿಟಿ ಇದ್ದರೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ವರ್ಕ್ ಮಾಡಿ, ನಿಮಗೆ ಲಾಂಗ್ ಟರ್ಮ್ ಸಿಗುತ್ತೆ. ಅಥವಾ ಯು ಹ್ಯಾವ್ ಟು ಗೋ ಅಬ್ರಾಡ್. ಈಗ ಏನು ಕೆಲಸ ಮಾಡ್ತಾಯಿದ್ದೀರಾ? ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರಲ್ಲಿ ಏನು ಮಾಡ್ಬೋದು? QA ಸಾಫ್ಟ್ವೇರ್ ಟೆಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಟೆಸ್ಟರ್ ಆಗಿ ಅಬ್ರಾಡ್ ಹೋಗ್ಬೋದಾ? ಅಬ್ರಾಡ್ಗೆ ಆಕ್ಚುಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಈಗ ನಾನು ಹೆಂಗೆ ಹೇಳಿದೆ, ಕೇಳಬೇಕಾಗಿತ್ತು. ಪ್ಲಾನೆಟರಿ ಇಂಟೆಲಿಜೆನ್ಸ್ ತಾನೇ ತೋರಿಸೋದು. ಹೌದು ಹೌದು, ನಿಜ. ಅಂಡರ್ಸ್ಟ್ಯಾಂಡ್. ಇದು ಖುಷಿ ಏನು ಗೊತ್ತಾ, ಇವಾಗ ನೀವು ಬೇರೆ TV ಪ್ರೋಗ್ರಾಮಲ್ಲೆಲ್ಲ ಯಾರೋ ಅಲ್ಲಿ ಮನೆ ಹೆಂಗಸರು ಅವರು ಇವರು ಕಾಲ್ ಮಾಡ್ತಾರೆ, ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಾಲ್ ಮಾಡ್ತಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಅವರ್ ಕಾರ್ಯಕ್ರಮ. ತೊಂದರೆ ಇಲ್ಲ. ಸ್ವಲ್ಪ ನೀವು ರಾಹುವಿನ ತತ್ವದಲ್ಲಿ 12 ಕಾಂಬಿನೇಷನ್ ಬಂದಿದೆ. ಇದು ಸ್ವಲ್ಪ ಅಲ್ಲಿ 2ನೇ ಮನೆ ಸ್ವಲ್ಪ ಅವ್ರಿಗೆ ಮೈಂಡು ಗ್ರೋತ್ ಪ್ರಾಸ್ಪೆಕ್ಟು ಸ್ವಲ್ಪ ಕಮ್ಮಿ ಮಾಡುತ್ತೆ. ಹಾಗೆ ಅದನ್ನು ಕಮ್ಮಿ ಮಾಡ್ಕೋಬೇಕು, ಸ್ವಲ್ಪ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತಂದರೆ ಇವ್ರಿಗೆ 10, 5, 12 ಕಾಂಬಿನೇಷನ್ ಇರ್ತಕ್ಕಂಥ ಮಂಗಳ 3 ಫೇಸ್ ರುದ್ರಾಕ್ಷಿ ಹಾಕ್ಕೊಳ್ಳಿ. ಬಲಗೈಯಲ್ಲಿ ಒಂದು ಕೆಂಪು ದಾರ, ರೆಡ್ ಕಲರ್ ದಾರ 3 ಸುತ್ತು ಕಟ್ಟಿ, ಕಲರ್ ಥೆರಪಿ ಮತ್ತು ರುದ್ರಾಕ್ಷ ಥೆರಪಿ ನಿಮಗೆ ಮೈಂಡು ಡ್ರೈವ್ ಮಾಡಿ ಮುಂದೆ ಇನ್ನೂ ಹೆಚ್ಚು ನಿಮಗೆ ಒಂದು ದಾರಿ ತೋರಿಸುತ್ತೆ. ಅಬ್ರಾಡ್ಗೆ ಹೋಗೋ ಕಾಂಬಿನೇಷನ್ ಇದೆ, ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಅದನ್ನೇ ನಿಮ್ಗೆ ಹೇಳಿದ್ದು, ಪ್ಲಾನೆಟರಿ ಇಂಟೆಲಿಜೆನ್ಸ್ ಎಷ್ಟು ಚೆನ್ನಾಗಿ ನಮ್ಗೆ ಹೇಳುತ್ತೆ ಅಂತ. ನಮ್ಮ ಪ್ರೋಗ್ರಾಮಲ್ಲಿ ನೀವು ಯಾವುದೇ ಕಾರ್ಯಕ್ರಮ, ಅಮ್ಮ ಭಾಳ ನೊಂದುಬಿಟ್ಟಿದೆಯಾ, ಅಕ್ಕಿ ಹಾಕೋದು, ವಿಳೆದೆಲೆ ಇಡೋದು, ಬರೀ ಶೋ ತೋರಿಸ್ತಾರೆ. ಪಕ್ಕ ಹೇಳ್ತೀನಿ, ಆ ಶಾಸ್ತ್ರ ಇದೆ, ತಪ್ಪಲ್ಲ, ಇದೆ. ಬಟ್ ಅದು ಏನು ಗೊತ್ತಾ, ಸಿಂಪಲ್ ಡೇ ಟು ಡೇ ಆ್ಯಕ್ಟಿವಿಟಿಗೆ, ಲೈಫ್ ಆ್ಯಕ್ಟಿವಿಟಿಗೆ ನಕ್ಷತ್ರ ನಾಡಿ ನೋಡಬೇಕು. ಡೇ ಟು ಡೇ ಆ್ಯಕ್ಟಿವಿಟಿ ಬೇರೆ. ಇವತ್ತು ಯಾರ ಹತ್ರನೂ ಹೋಗ್ತಾ ಇದ್ದೀನಿ ನಾನು, ಅವರು ದುಡ್ಡು ಕೊಡ್ತಾರಾ ಅಂದರೆ ಕ್ರಯ ವಿಕ್ರಯ ಅಂತ ಕರಿತೀವಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಸ್ತ್ರ ಹಳೆಯ ಕಾಲದಲ್ಲಿ ಇತ್ತು. ಇವತ್ತು ದೊಡ್ಡದಾಗಿದೆ, ನಮ್ಗೆ ಬೇಕಾಗಿರ್ತಕ್ಕ ಬೇಡಿಕೆಗಳು ದೊಡ್ಡದಾಗಿದೆ. ಮನೆ ಕಟ್ಟಬೇಕು, ಇಟ್ಸ್ ಎ ಬಿಗ್ ಪ್ರಾಜೆಕ್ಟ್. ಅಬ್ರಾಡ್ ಹೋಗಬೇಕು ಅಂದರೆ ಮನೆ ಮಠ ಎಲ್ಲ ಬಿಟ್ಟು ಪ್ಯಾಕ್ ಮಾಡಿಕೊಂಡು ಬಾರದೇ ಇರತಕ್ಕಂಥ ಒಂದು ಪ್ರದೇಶಕ್ಕೆ ಯಾವಾಗ ಬರ್ತೀವೋ ಇಲ್ಲವೋ ಗೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು. ಸೊ ಎಂಟೈರ್ ಶಿಫ್ಟ್ ಆಫ್ ದಿ ಏನಂತಾರೆ ಒಂದು ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಮದುವೆ ಆಗಬೇಕು, ಯಾರೋ ಒಬ್ಬ ಪರ್ಸನ್ ಗೊತ್ತಿಲ್ಲದೆ ಇರೋರು ಹತ್ರಕ್ಕೆ ಬಂದು ಇವ್ರನ್ನ ಮದುವೆ ಮಾಡ್ಕೊಂಡಾಗ ಅದರದ್ದು ಭಯ, ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಈ ವಿಳೆದೆಲೆ, ಈ ಅಕ್ಕಿ ಶಾಸ್ತ್ರ, ಈ ವಿಳೆದೆಲೆ ಎತ್ತಿ ನೋಡುವಂಥದ್ದು, ಇದರಷ್ಟು ಬಂಡಲ್ ಬೇರೆ ಇಲ್ಲ. ಅದು ದಿನನಿತ್ಯದಲ್ಲಿ ಮಾತ್ರ, ಆ ತಾತ್ಕಾಲಿಕಕ್ಕೆ ಮಾತ್ರ ಆಗುತ್ತೆ. ಮದುವೆ ವಿಚಾರ ಹೇಳೋಕ್ಕಾಗಲ್ಲ ಅದರಲ್ಲಿ. ಎವ್ರಿಥಿಂಗ್ ಹ್ಯಾಸ್ ಎ ಸೈನ್ಸ್, ಒಪ್ಕೊಳ್ತೀನಿ. ನಾನು ಅದನ್ನು ಅಳಗೆಲ್ತಾ ಇಲ್ಲ. ವಿಳೆದೆಲೆ ಶಾಸ್ತ್ರನೂ ಹೇಳ್ಕೊಟ್ಟಿದ್ದೀವಿ ನಾವು ಎಲ್ಲರಿಗೂ. ಆ ವಿಳೆದೆಲೆ ಶಾಸ್ತ್ರ ತಾತ್ಕಾಲಿಕ, ವೆರಿ ವೆರಿ ತಾತ್ಕಾಲಿಕ. ಇಟ್ ಡಸಂಟ್ ಗಿವ್ ಲಾರ್ಜರ್ ಪಿಕ್ಚರ್, ಸ್ಮಾಲರ್ ಪಿಕ್ಚರ್ ತೋರಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ಸೈನ್ಸ್ನ ಕಲ್ತಾಗ ಏನಾಗುತ್ತೆ, ಈ ಸೊಸೈಟಿ ಸೈನ್ಸ್ ಕಡೆ ಬರಬೇಕು. ಯಾಕೆ ನಾನು ಈ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ ಅಂದರೆ, ಅನೇಕ ವಾಹಿನಿಯವರು ಈ ವಿಳೆದೆಲೆ ಶಾಸ್ತ್ರ ತೋರಿಸ್ತೀರಾ, ಡ್ರೆಸ್ ಹಾಕೋರು ನೀವೆಲ್ಲ ತೋರಿಸ್ತೀರಾ. ನಾನು ವಾಹಿನಿಗೆ ಹೇಳ್ತಾ ಇಲ್ಲ, ಜನಗಳಿಗೆ. ನಮ್ಮ ಸೊಸೈಟಿ ಹೆಂಗಿದೆ, ಎಲ್ಲ ಒಂದೇ ಅಲ್ವಾ, ನಾವೆಲ್ಲ ಒಂದೇ. ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಗೊಂದು ವಿಚಾರ ಗೊತ್ತಿರೋದ್ರಿಂದ ಎಲ್ಲ ಪ್ರೋಗ್ರಾಮ್ ಅವರು ಸ್ವಲ್ಪ ಆ ಪ್ಲಾನೆಟರಿ ಇಂಟೆಲಿಜೆನ್ಸ್ಗೆ ಬಂದು ನಾವು ಗ್ರೋ ಆಗಬೇಕು ಅಂತ. ಇವತ್ತು ಯಾಕೆ ಚೈನಾ ಸೂಪರ್ ಪವರ್ ಆಗಿದೆ? ಮೋಸ್ಟ್ಲಿ ಅವ್ರ ಕೈಗೆ ಈ ಶಾಸ್ತ್ರ ಸಿಕ್ಕಿಲ್ಲ ಇನ್ನು. ನಾನು ಪ್ರೆಡಿಕ್ಟ್ ಮಾಡ್ತೀನಿ, ಇವತ್ತು ಚೈನಾ ಅಥವಾ ಜರ್ಮನ್ಸು ಇನ್ನೊಂದು ಯಾವ್ದಾದ್ರು ಕಂಟ್ರಿಗೆ ಈ ಕರೆಕ್ಟಾಗಿರೋ ಜ್ಯೋತಿಷ್ಯ ಶಾಸ್ತ್ರ ಸಿಕ್ಬಿಟ್ರೆ ಅಲ್ಲಿಂದ ನಮಗೆ ಇಲ್ಲಿ ಬರುತ್ತೆ. ಆವಾಗ ಇಲ್ಲಿರೋರೆಲ್ಲ ಎದೊಳ್ತಾರೆ. ಆವಾಗ ನಾವೇನು ಹೇಳ್ತೀವಿ ಗೊತ್ತಾ, ಇದೆಲ್ಲ ಬಂದಿರೋದು ಭಾರತದಿಂದ. ನಮ್ಗೆ ಒಂದೇ ಒಂದು ಮಾತು, ನಾವು ಯಾವ್ದಾರು ಆ ಕಡೆಯಿಂದ ಇಲ್ಲಿ ಬಂದರೆ ನಾವು ಮುಂಚೆನೇ ಮಾಡಿದ್ವಿ ಭಾರತದಿಂದ.
ಈಗಿರ್ತಕ್ಕಂಥದ್ದನ್ನು ಡೆವಲಪ್ ಮಾಡೋಕ್ಕೆ ನಮಗೆ ಒಂದು ನಾಲೆಡ್ಜು ಒಂದು ಶಕ್ತಿ ಇಲ್ಲವೇ ಇಲ್ಲ. ಯಾಕಂದರೆ ನಾವು ಏನಾದ್ರು ಒಂದು ಮಾಡಿದ್ರೆ 10 ಜನ ಕಾಲೆಳೆಯೋದೇ. ಹೌದು. ಒಂದು ಮನೆ ಕಟ್ಟಿ ಕಾಲೆಳಿತಾರೆ, ಒಂದು ಕೆಲಸಕ್ಕೆ ಹೋಗಿ ಕಾಲೆಳಿತಾರೆ, ಒಂದು ಜ್ಯೋತಿಷ್ಯ ಶಾಸ್ತ್ರ ಮಾಡ್ತಾ ಇದ್ದಾರೆ ಅವ್ನಿಗೇನು ಬಂತು ಕಾಲೆಳಿತಾರೆ. ಸೊ ಕಾಲೆಳೆಯೋದು ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿದೆ. ಸೊ ನಾನೇನು ಹೇಳ್ತೀನಿ ಎಲ್ಲರಿಗೂ, ಯಾವ್ದಾದ್ರು ಒಂದು ಈ ಕ್ಷೇತ್ರದಲ್ಲಿ ಭಾರತ ದೊಡ್ಡದಾಗಬೇಕು ಅಂದರೆ ಅಸ್ಟ್ರಾಲಜಿ ವರ್ಲ್ಡ್ನ ಯಾವ್ಯಾವ ಗ್ರಹ ಯಾವ್ಯಾವುದು ಡ್ರೈವ್ ಮಾಡುತ್ತೆ, ಯಾವ್ಯಾವ ಪ್ಲೇಸ್ನ ಡ್ರೈವ್ ಮಾಡುತ್ತೆ, ಇನ್ವೆನ್ಷನ್ಸ್ಗೆ ಯಾವ್ದಾದ್ರು ಡ್ರೈವ್ ಮಾಡುತ್ತೆ, ಆ ಒಂದು ಕಂಟ್ರಿನ ರಾಜಕೀಯವಾಗಿ ಹೇಗೆ ಇದಾಗುತ್ತೆ. ಇವತ್ತು ನೋಡಿ ರಷ್ಯಾ ವಾರ ಆಯಿತು, ಅಲ್ಲಿ ಉಕ್ರೇನ್ ಮೇಲೆ. ಉಕ್ರೇನ್ ಧ್ವಂಸ ಆಗೋಗಿದೆ, ಅಲ್ಲಿ ಏನೂ ಇಲ್ಲವೇ ಇಲ್ಲ. ಅಲ್ಲಿರ್ತಕ್ಕಂಥ ಮೇಲಿರ್ತಕ್ಕಂಥ ಪ್ಲಾನೆಟರಿ ಇಂಟೆಲಿಜೆನ್ಸ್ ಫಸ್ಟೇ ಹೇಳ್ಬಿಟ್ಟಿದೆ ಇಲ್ಲಿ ಧ್ವಂಸ ಆಗುತ್ತೆ ಅಂತ. ಸೊ ನಮ್ಮ ಭಾರತ ವರ್ಲ್ಡ್ ಪವರ್ ಆಗಬೇಕು ಅಸ್ಟ್ರಾಲಜಿಲಿ, ವಿಚ್ ಪ್ರೆಡಿಕ್ಟ್ಸ್ ಬೇರೆ ಬೇರೆ ದೇಶ ಎಲ್ಲ. ಫಸ್ಟ್ ನಾವಿಲ್ಲಿ ಲೋಕಲ್ ವಿಚಾರದಲ್ಲಿ ನಾವು ಮಾಡಿಕೊಂಡ್ರೆ ನೆಕ್ಸ್ಟ್ ವಿಚಾರದಲ್ಲಿ ಖಂಡಿತ ಆಗುತ್ತೆ. ಕಾಲ್ ತಗೊಳ್ಳೋಣ. ಓಕೆ, ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ನನಗೆ ಸಾಧಾರಣ ಕೆಲ ವರ್ಷದಿಂದ ಸಮಸ್ಯೆ ಇದ್ರೆ ಸಮಸ್ಯೆ. ಆಯ್ತು ಆಯ್ತು, ನಿಮ್ಮ ಬಗ್ಗೆ ಕೇಳಬೇಕು ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 14/11/62. 14/11/62. ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಓಕೆ, ಇದು ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ ಮೇಡಮ್. ಹಂಗಿದ್ರೆ ಒಂದು ಕೆಲಸ ಮಾಡೋಣ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 52. 52. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ, ತುಂಬಾ ಧನ್ಯವಾದಗಳು ಗುರುಜಿ. ಹೌದಾ, ಯಾಕೆ? ನಿಮ್ಮನ್ನ ಆಯುಷ್ ಟಿವಿಯಲ್ಲಿ ನಾನು ಯಾವಾಗ್ಲೂ ನೋಡ್ತೆ, ಆದ್ರೆ ನಂಗೆ ಅದ್ರ ಬಗ್ಗೆ ಗಮನ ಇಲ್ಲ ಸರ್. ಓಕೆ ಓಕೆ, ಸರಿ. ಈಗ ನಾವು ಅಶ್ವವೇಗದಲ್ಲಿದ್ದೀವಿ. ಅಶ್ವವೇಗನೂ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಚಾನಲ್ಲು. ಹೆಚ್ಚಿನ ಜನ ಕೇಳಿ ಅಶ್ವವೇಗ ನೋಡಿ. ನಿಜವಾದ ಒಂದು ಕಾರ್ಯಕ್ರಮ ಅಶ್ವವೇಗ ಅವರು ಮಾಡ್ತಾ ಇದ್ದಾರೆ, ನ್ಯೂಸ್ ಚಾನಲ್ ಅವರು 24/7. ಹಾಗೆ ನೀವು ಹೇಳಿದ್ದು ಕರೆಕ್ಟು. ಬುಧ ದಶದಲ್ಲಿ 8 ಬಂದಿದೆ. ಕಷ್ಟ 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 ಅಂತ ಬಂದಿದೆ. ಕೆಲಸದಲ್ಲಿ ಕಷ್ಟ, ಮನೆಯಲ್ಲೂ ಕಷ್ಟ, ಸಂಬಂಧಿಕರದ್ದು ಕಷ್ಟ. 8ರಿಂದನೇ ಶುರುವಾಗಿದೆ ಕಷ್ಟ. ಆದರೆ ನಿಮಗೆ ಬುದ್ಧಿ ಚೆನ್ನಾಗಿದೆಯಲ್ಲ, ಒಳ್ಳೆ ಫಸ್ಟ್ ಕ್ಲಾಸ್ ಬುದ್ಧಿ ಇದೆಯಲ್ಲ. ಆರೋಗ್ಯ ಸಮಸ್ಯೆ ಸರ್, ನನಗೆ ಆರೋಗ್ಯದಲ್ಲಿ ನಾನು ತುಂಬಾ ಸೋತೋದೆ. ಆರೋಗ್ಯದಲ್ಲಿ ಸೋತೋಗಿರೋಕ್ಕೆ 2 ಕಾರಣ. ಒಂದು ನಾವು ಊಟ ಮತ್ತೆ ಎಕ್ಸರ್ಸೈಸು ಅದು ಮಾಡ್ತಾ ಇದ್ದು ಆರೋಗ್ಯ ಬಂದರೆ ಗ್ರಹಗಳ ಪ್ರಾಬ್ಲಮ್. ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ನನಗೆ ತುಂಬಾ ಕಷ್ಟ ಬಂದದಿಂದ ಸಣ್ಣದೆಲ್ಲ ತಂದೆ ತಾಯಿ ಬೇಗ ತೀರಿ ಹೋದ್ರು. ಮನೆ ಸಮಸ್ಯೆ ಪೂರ ನನ್ನ ಮೇಲೆ ಬಿತ್ತು ಸರ್. ಸರಿ ಗುರುಜಿ, ಓಕೆ, ನೀವೇ ನನಗೆ ಇದ್ಕೊಂಡು ಸಮಸ್ಯೆ ಕೊಡಿ ಗುರುಜಿ, ನನಗೆ ಸಾಕಾಗಿ ಹೋಯ್ತು. ಪ್ರತಿ ಬುಧವಾರ ಹೆಸರು ಕಾಳು ದಾನ ಮಾಡಿ, ಆಯಿತಾ? ಪ್ರತಿ ಬುಧವಾರ ಹೆಸರು ಕಾಳು ದಾನ ಮಾಡಿ. ಹಾಗೆ ನಿಮಗೆ ನವಚೇತನ ಬರಬೇಕು ಅಂತಂದರೆ ಇಲ್ಲಿ ಚಂದ್ರನ ಒಂದು ವಿಚಾರದಲ್ಲಿ ಸ್ಟ್ರಾಂಗ್ ಇದೆ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರನ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಓಂ ಸೋಂ ಸೋಮಾಯ ನಮಃ. ಹುಣ್ಣಿಮೆ ಟೈಮಲ್ಲಿ ಮಾಡಿ ಮೇಲೆ ಹುಣ್ಣಿಮೆಯ ಟೈಮು ಕ್ಯಾಲೆಂಡರಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಯಾವತ್ತು ಹುಣ್ಣಿಮೆ ಅಂತ. ಅವತ್ತಿನ ಸಂಜೆ 2 ಅವರು ಆ ಚಂದ್ರನ ಬೆಳಕಲ್ಲಿ ನಾವು ಕೂತ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಪ್ಲಾನೆಟರಿ ಇಂಟೆಲಿಜೆನ್ಸು ಮತ್ತು ವೈಬ್ರೇಷನ್ ನಮ್ಮ ತಲೆಗೊಳಗೆ ಹೋಗುತ್ತೆ. ಆಚೆ ಹುಣ್ಣಿಮೆ ಟೈಮಲ್ಲಿ ಅಂದರೆ ಫುಲ್ ಮೂನ್, ನ್ಯೂ ಮೂನ್ ಅಲ್ಲ, ಫುಲ್ ಮೂನ್, ಪೌರ್ಣಮಿ ಅಂತ ಕರಿತೀವಿ. ಪೌರ್ಣಮಿ ಟೈಮಲ್ಲಿ ಚೇರ್ ಹಾಕ್ಕೊಂಡು 2 ಅವರು ಮಾಡಿ ಮೇಲೆ ಅದರದ್ದು ಡೈರೆಕ್ಟ್ ರೇಸ್ನ ನೀವು ತಗೊಳ್ಳಿ. 100% ತಾತ್ಕಾಲಿಕ ಒಂದು 6 ಮಂತ್ಸಲ್ಲಿ ಇದನ್ನು ಮಾಡ್ತಾ ಇರಿ. ಯು ಕ್ಯಾನ್ ಸಿ ಚೇಂಜ್. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ನೇರವಾಗಿ ನೀವು ಗುರುಜಿಯವರೊಟ್ಟಿಗೆ ಮಾತಾಡಬೇಕು. ಸಮಸ್ಯೆಗಳಿಗೆ ಕೂಲಂಕುಷವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ನಡೀತಾ ಇದೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಕ್ಲಾಸಸ್ ನಡೀತಾ ಇದೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದು ನಾವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು, ಜ್ಯೋತಿಷಿಗಳ ಬಳಿ ಹೋಗಿ ನಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋದ್ರ ಬದಲಾಗಿ ನಾವೇ ಜ್ಯೋತಿಷ್ಯವನ್ನು ಕಲಿತು ನಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ನೀವು ಕಂಡುಕೊಳ್ಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಈ ಕ್ಲಾಸಸ್ ನಿಮಗೆ ಹೆಲ್ಪ್ ಆಗುತ್ತೆ. ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯದಲ್ಲಿ ಪರಿಣಿತರ ಆಗಬಹುದು ಅಂತ ಗುರುಜಿಯವರು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಸೊ ನಿಮಗೆ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇರೋದಾದರೆ, ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಬಹಳ ಕೂಲಂಕುಷವಾಗಿ ನಕ್ಷತ್ರ ನಾಡಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ನಿಮಗೆ ಧನ್ಯವಾದಗಳು. ನಿಮಗೂ ಒಳ್ಳೆಯದಾಗಲಿ. ಸರ್ವೇ ಜನ
ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.